बालमल्लेश्वर महाराज की, राजराजेश्वरी महामाता की, सकल साधु संत महाराज की, सांब जय नमः पार्वती वदेश्वर महादेव। लिंग पूजा सदा वंदे पंचाक्षर गुरुवर वंदे पुष्कराज श्री शरणगादे लिंगेश्वर जीवन भक्ति भजते सकल शुभवनी ನುಡಿದಂತೆ ನಡೆವೆ
ಭಕ್ತಿ ಸುಭಾಷಣ ಮುಗಿಯುವೆ ನುಡಿದಂತೆ ನಡೆವೆ ನುಡಿದಂತೆ ನಡೆವೆ गालिंगेश्वर महाराज की ಎಲ್ಲರೂ ತಾಯಂದಿರು ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಳ್ಳಿ. ಕನಕದಾಸರು ಹೇಳ್ತಾರೆ ಒಂದು ಗೀತೆಯಲ್ಲಿ, ನೀನು ಯಾವುದೇ ಸಂದರ್ಭದಲ್ಲಿ ಹೆದರಿಕೋಬೇಡ, ಹೆದರಬೇಡ, ಎಲ್ಲರನ್ನು ಸಲಹುವನು ತಾತ ಇದ್ದಾನೆ ಅಂತೇಳಿ ಯಾವ ರೀತಿ ಹೇಳ್ತಾರೆ ಅನ್ನೋದು ಈ ಒಂದು ಗೀತೆಯಲ್ಲಿ ಕೇಳೋಣ. ಯಾರು ಸ್ವಲ್ಪ ಇವತ್ತು ತೊಟ್ಲ ಕಾರ್ಯಕ್ರಮ, ಹೆಣ್ಮಕ್ಳ ಸಂಭ್ರಮ, ಸ್ವಲ್ಪ ಮಾತು ಜಾಸ್ತಿ ಇರುತ್ತೆ, ಆದರೂ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ರಿ. ನೀವು ಜಾಸ್ತಿ ಮಾಡಿದ್ರೆ ನಾವು ಕೂಸು ಅಳ್ತಪ್ಪ ಮತ್ತೆ. ಅದಕ್ಕೆ ಯಾರು ಗಲಾಟೆ ಮಾಡ್ಬಾರ್ದು. ಸತ್ಯವಂತರ ಸಂಘ ಇದ್ಬಿಟ್ರೆ ಬೇರೆ ತೀರ್ಥ ಬೇಡ, ಯಾವುದು ಬೇಡ ಅಂತ ಕನಕದಾಸರು. ಅದಕ್ಕೆ ನಾವು ಯಾವಾಗಲೂ ಈ ಸತ್ಸಂಗದಲ್ಲಿ, ಈ ಶರಣರ ಒಂದು ಸಂಘದಲ್ಲಿದ್ದಾಗ ನಾವೇ ಧನ್ಯಾತ್ಮರು ಅಂತೇಳಿ ಯಾವ ರೀತಿ ಹೇಳ್ತಾರೆ ಅಂದ್ರೆ ಈ ಒಂದು ಗೀತೆಯಲ್ಲಿ ಕೇಳೋಣ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಚಿಂತೆಯಾತಕೆ, ಚಿಂತೆಯಾತಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದನೆ ಚಿಂತೆಯಾತಕ್ಕೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದನೆ ಚಿಂತೆಯಾತಕ್ಕೆ.
ತಕ್ಕೆ ತಾನು ಉಣ್ಣದ ಪರದಗಿಟ್ಟದ ಧನವಿದ್ದೇತಕ್ಕೆ ಮಾನಹೀನನಾಗಿ ಬಾಳು ಮನುಜನೇ ತಕ್ಕೆ ಮಾನಹೀನನಾಗಿ ಬಾಳು ಮನುಜನೇ ತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇ ತಕ್ಕೆ ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇ ತಕ್ಕೆ ಮಾನಿನಿಯ ತೊರೆದ ಮಾನಿನಿಯ ತೊರೆದ ಹೋಗಲಾತಕ್ಕೆ ಹೋಗಲಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥಗಾತಕ್ಕೆ ನಿತ್ಯ ಜ್ಞಾನಿಯಾದವೇ ಚಿಂತೆಯಾತಕ್ಕೆ ಮಾತು ಕೇಳದೆ ಮರೆತು ನಡೆವ ಮಕ್ಕಳಾತಕ್ಕೆ ಪ್ರೀತಿ ಇಲ್ಲದ ಗೆಳೆಯಲಿಕ್ಕಿದ ಅನ್ನವ್ಯಾತಕ್ಕೆ ಪ್ರೀತಿ ಇಲ್ಲದ ಗೆಳೆಯಲಿಕ್ಕಿದ ಅನ್ನವ್ಯಾತಕ್ಕೆ ನೀತಿಯರ ಪುನರೆಯದಿರು ಪಟ್ಟ ಜ್ಞಾತಕ್ಕೆ ನೀತಿಯರ ಪುನರೆಯದಿರುವ ಬಂಟ ಜ್ಞಾತಕ್ಕೆ ಪುರುಷ ಜಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ನಿತ್ಯ ಜ್ಞಾನಿಯಾದನೆ ಚಿಂತೆಯಾತಕ್ಕೆ ನಡೆಯದಿರುವ ಸತ್ಯಯುಗಾತಕ್ಕೆ ಮನ್ನಣೆಯ ನೆಲೆಸದಿರುವ ದೊರೆಯು ಏತಕ್ಕೆ ಮುನ್ನ ಕೊಟ್ಟು ಪಡೆಯದ ವಯಸ್ಸಲ್ಯಾತಕ್ಕೆ ಚನ್ನ ಆದಿಕೇಶವನಲ್ಲದ ದೈವವ್ಯಾತಕ್ಕೆ ಚನ್ನ ಆದಿಕೇಶವ ಚನ್ನ ಆದಿಕೇಶವನಲ್ಲದ ದೈವವ್ಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ನಿತ್ಯ ಜ್ಞಾನಿಯಾದನೆ ಚಿಂತೆಯಾತಕ್ಕೆ ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕ್ಕೆ ತೀರ್ಥವ್ಯಾತಕ್ಕೆ ಎಲ್ಲ ತಾಯಂದಿರು ಸ್ವಲ್ಪ ಹೊತ್ತು ಎಲ್ಲರೂ ಈ ಕಡೆ ಮುಖ ಆಗ್ರಿ, ಆಮೇಲೆ ತೊಟ್ಲ ಕಡೆ ಮುಖ ಆಗುವಂತ್ರಿ. ತೊಟ್ಲ ನಿಮಗೆ ಇಡಕ್ಕೆ ಆಮೇಲೆ ನೀವು ಅನುವು ಮಾಡಿ ಕೊಡ್ತೀವಿ ನಾವು. ಎಲ್ಲರೂ ಈ ಕಡೆ ಯಾಕ ಮೂನಕ್ಕ ನಿಮಗೆ ಹೇಳಕ್ಕೆ ಈ ಕಡೆ, ಯಾಕಂದ್ರೆ ಆಮೇಲೆ ನಿಮಗೆ ತೊಟ್ಲಿಡಕ್ಕೆ ತಾತನವ್ರು ನಿಮಗೆಲ್ಲ ಅನುವು ಮಾಡಿ ಕೊಡ್ತಾರೆ. ಆಗ ನೀವು ತೊಟ್ಲಿಟ್ಟು ಎಲ್ಲ ಮತ್ತು ಆ ಹುಡುಗನೆಲ್ಲ ಆಡಿಸುವಂತ್ರಿ ನೀವೆಲ್ಲ. ಈಗ ಪುರಾಣ ಆರಂಭವಾಗ್ತದೆ, ಅದಕ್ಕೋಸ್ಕರ ಎಲ್ಲರೂ
परमेश्वरः गुरु साक्षात् परब्रह्म तस्मै श्री गुरुवे नमः। असतो मा सद्गमय तमसो मा ज्योतिर्गमय मृत्योर्मा अमृतंगमय तस्मै श्री गुरुवे नमः। पंचाननतनुद्भूता पंचाक्षरमनुपमा पंचसूत्रकृतो वन्दे पंचाचार्यान् जगद्गुरु। नमस्ते शारदा देवी काश्मीरा पुरवासिनी त्वामहं प्रार्थये देवी विद्यादानं देहि मे। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते। चैतन्यं शाश्वतं शान्तं विमातीतं निरञ्जनं नादबिन्दुकलातीतं तस्मै श्री गुरुवे नमः। सांबजय नमः पार्वती पदेश्वर महादेव सद्गुरु शरणगाद्रिगेश्वर महाराज की राजराजेश्वरी महामाता की ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನನಾಯಕನಾಗಿರ್ತಕ್ಕಂಥ ಚರಿತ್ರ ನಾಯಕನಾದ ಮಹಾಶಿವಶರಣ ಹಾಲಮತದ ಶ್ರೀ ಗೂಢದ ಗಾಜಲ ಪದಾರ್ಥ ನಡೆದವರ ಹೃನ್ಮುಖದಲ್ಲಿ ಸ್ಥಾಪಿಸಿಕೊಂಡು ಆ ಪರಮ ಪವಿತ್ರ ಪಾದನದಲ್ಲಿ ಜಗಡಪೂರ್ವಕವಾಗಿ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ ಜಗತ್ಕರ್ತೃಡು ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರ ಅವರನ್ನ ಮಸ್ತಕದಲ್ಲಿರಿಸಿಕೊಂಡು ಆ ಪರಮ ಪವಿತ್ರ ಪಾದರಥಗಳ ಜಗಣಪೂರ್ವಕವಾಗಿ ಅನಂತರ ಜಗದನ ಪ್ರಣಾಮವನ್ನು ಅರ್ಪಿಸಿ ಎನ್ನ ಆರಾಧ್ಯ ಗುರುವಾಗಿರ್ತಕ್ಕಂಥ ಶರಣ ಲಿಂಗೈಕ್ಯ ವೇದಮೂರ್ತಿ ವಾಸಲಿಂಗ ಪಪ್ಪಂಗಡದವರನ್ನು ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾ ಬಳಗಕ್ಕೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರು ಸಮಸ್ತ ಮಹಾದೈವಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 3ನೇ ದಿನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ತಾತನವರ ಪುರಾಣ ಪ್ರವಚನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕಂತ ತಿಳಿಸಿ ಯಥ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥರಾಗೋಣ. ಸಾಂಬಜೈ ನಮಃ ಪಾರ್ವತಿ ಪದೇಶ್ವರ ನಮಃ. ನಿನ್ನೆ ದಿನ ಏನು ನಡೆದಿತ್ತು ಅಂತಕ್ಕಂಥ ವಿಷಯ ಸಿಂಹ ಆಲೋಕನ ಮಾಡಿಕೊಂಡು ಯಥ ಪ್ರಕಾರ ಪುರಾಣ ಬಗ್ಗೆ ಬರತಕ್ಕಂಥರಾಗೋಣ. ತಂದೆ ತಾಯಿಗಳಾಗಿರ್ತಕ್ಕಂಥ ಶಾಂತಮ್ಮ ಶಂಕರಪ್ಪನವರು ಮಳ್ಳಿ ಬಸಿಗೇರಿ ಗ್ರಾಮದಲ್ಲಿ ತನ್ನ ಸುಗಮವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಿರ್ತಕ್ಕಂಥ 50 ವರ್ಷ ಶಾಂತಮ್ಮನಿಗೆ 65 ವರ್ಷ ಶಂಕರಪ್ಪನಿಗೆ ಬಲಿಸ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮನ ಅವತಾರ. ಗಲಾಟೆ ಮಾಡಬೇಡ್ರ.
ಧಾರವಾಡ ಜಿಲ್ಲೆಯೊಳಗ ಬರ್ತಕ್ಕಂಥದ್ದು ಬಂಗಾಪುರ ಒಂದು ಗ್ರಾಮ. ಅದೇ ರೀತಿಯಾಗಿ ಆ ಬಂಗಾಪುರದಲ್ಲಿ ಮಹಾನ್ ಆಗಿರೋ ಒಂದು ವ್ಯವಸ್ಥೆ ಏನಪ್ಪ, ವಿಜಯನಗರ ಆಳ್ವಿಕೆ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ, ಅದರ ಒಡೆಯರು ಶ್ರೀಕೃಷ್ಣ ದೇವರಾಯ. ಆ ಶ್ರೀಕೃಷ್ಣ ದೇವರ ಆಳ್ವಿಕೆಯಲ್ಲಿ ವೀರಪ್ಪ ಗೌಡ ಅಂತಕ್ಕಂಥ ಒಬ್ಬ ದೇಸಾಯಿ ಮನೆತನದವರು, ಹಾಲಮದದವರು. ಬಚ್ಚಮ್ಮ ಮತ್ತು ವೀರಪ್ಪ ಗೌಡ ದೇಸಾಯಿ ಅವರು ಗಂಡ ಹೆಂಡತಿ, ಅವ್ರಿಗೂ ಮಕ್ಕಳಾಗಿದ್ದಿಲ್ಲ. ಅಂತಹ ಸಂದರ್ಭದಲ್ಲಿ ಬಾಡ ಬಂಗಾಪುರದೊಳಗ ಧಾರವಾಡ ಜಿಲ್ಲೆಯೊಳಗೆ ಬರ್ತಕ್ಕಂಥ ಒಂದು ಗ್ರಾಮ 16 ಹಳ್ಳಿಗಳನ್ನ ದೇಸಾಯಿ ಮಂತನಕ್ಕೆ ಕೊಟ್ಟಿದ್ರು ವಿಜಯನಗರ ಆಳ್ವಿಕೆಯಲ್ಲಿ. ಅದರೊಳಗನೆ ಈ ಕಾಗಿನೆಲೆಯನ್ನು ಸೇರ್ಕೊಂಡಿತ್ತು. ಬಾಡ ಬಂಗಾಪುರದ ದೇಸಾಯಿ ಆಳ್ವಿಕೆಯಲ್ಲಿ ಆ ಒಂದು ಕಾಗಿನೆಲೆ ಕೂಡ ಅದಕ್ಕೆ ಸೇರ್ಕೊಂಡಿತ್ತು. ಆ ಒಂದು 16 ಹಳ್ಳಿಗಳೊಳಗ ಅದು ಒಬ್ಬ ಋಷಿ ಏನು ಮಾಡಿದ್ದ, ಅಲ್ಲಿ ಕರೇನೆಲ್ಲಿ ಅಂತೇಳಿ ಒಂದು ದೊಡ್ಡ ಸಸಿಯಾಗಿ ಇಲ್ಲಿ ಒಂದು ಮಂದಿರ ಕಟ್ಟಬೇಕಂತೇಳಿ ಒಬ್ಬ ಋಷಿ ಆ ಒಂದು ಕರೇನೆಲ್ಲಿ ಗಿಡ ಹೋಗಿ ಏನಾಯ್ತು, ಅದು ಕಾಗಿನೆಲೆ ಆಯಿತು. ಮೊದಲು ಕರೇನೆಲ್ಲಿ ಅಂತಿದ್ರು ಆ ಗ್ರಾಮಗಳ. ಅಂತ ಸಂದರ್ಭದೊಳಗೆ ಬಾಡ ಬಂಗಾರಪ್ಪದೊಳಗೆ ದೇಸಾಯನ ಮಾಡಿದವರು ಒಡೆಯರಾಗಿರ್ತಕ್ಕಂಥ ವೀರಪ್ಪ ಗೌಡ ಎಲ್ಲ ಒಂದು ದಾಸೋಹ ಭಾವನೆ ನಡೆಸ್ತಿದ್ದ. ಎಲ್ಲೆಲ್ಲಿ ಮಂದಿರಗಳಿದ್ದೆವು ಅಲ್ಲಿ ದಾಸೋಹ ನಡೆಸ್ತಿದ್ದ, ಅಲ್ಲಿ ಪ್ರಸಾದ ಕೊಡಿಸ್ತಿದ್ದ. ಆತನ ಒಂದು ರಾಜಸ್ಥಾನದ ಆಳ್ವಿಕೆಯಲ್ಲಿ ಅವ್ರಿಗೂ ಮಕ್ಕಳಾಗಿದ್ದಿಲ್ಲ. ಅವರ ಮನೆಯ ಗುರು ಯಾರು, ಅವರ ಮನೆಯ ದೇವರು ಯಾರು, ಈ ತಿರುಪತಿ ತಿಮ್ಮಪ್ಪ. ತಿರುಪತಿ ತಿಮ್ಮಪ್ಪ ಅವ್ರ ಮನೆಯ ದೇವರು. ಬಹಳ ವರ್ಷಗಳಾದ ಮಕ್ಕಳು ಆಗಲಿಲ್ಲ, ಇದು ಮಾಡಬೇಕಂತೇಳಿ ಅವರು ಒಂದು ಸ್ವಾಮಿಯರನ್ನ ಮದುವೆ ಕೇಳಿದರು. ನಮಗೆ ಮಕ್ಕಳ ಸಂತಾನ ಭಾಗ್ಯ ಐತಿ ಹೇಳ್ರಿ, ಮತ್ತು ಈ ರೀತಿಯಾಗಿ ಬಹಳ ದಿನಗಳಾಯ್ತು, ದೇಸಾಯಿ ಮನೆತನಕ್ಕ ಒಂದು ವಂಶೋದ್ಧಾರಕ್ಕೆ ಒಬ್ಬ ಮಗ ಬೇಕಂತೇಳಿ ಒಂದು ಬಯಕೆ ಅವರು. ಆ ಬಚ್ಚಮ್ಮ ಮತ್ತು ಈ ವೀರಪ್ಪ ಗೌಡ ಏನು ಮಾಡಿದರು, ಆ ಋಷಿನ ಕೇಳಿದಾಗ ಆ ಸ್ವಾಮಿಯವರು ಹೇಳಿದರು, ನಿಮ್ಮ ಮನೆ ದೇವರಿಗೆ 12 ವರ್ಷಗಳ ಪರ್ಯಂತರವಾಗಿ ನೀವು ಪಾದಯಾತ್ರೆ ಮಾಡಿದ್ದೆ ನಿಜವಾದರೆ ನಿಮಗೆ ಮಕ್ಕಳ ಸಂತಾನ ಭಾಗ್ಯ ಐತೆ. ಬಾಡ ಬಂಗಾಪುರಲ್ಲಿ ತಿರುಪತಿ ತಿಮ್ಮಪ್ಪಲ್ಲಿ ಅಲ್ಲಿಂದ ಪ್ರತಿದಿನ 12 ವರ್ಷಗಳ ಪರ್ಯಂತರವಾಗಿ ಸೇವೆ ಸಲ್ಲಿಸಿದರು ಆ ಸ್ವಾಮಿಯರು ಹೇಳಿದ ಪ್ರಕಾರವಾಗಿ. ಆಗ ಒಂದು ದಿನ 12 ವರ್ಷ ತುಂಬುದ್ರೊಳಗಾಗಿ ಬೆಳಗಿನ ಜಾವದೊಳಗ ಉತ್ತುತ್ತಿ ಮತ್ತು ಕಲಸಕ್ಕರೆ, ಆ ಉತ್ತುತ್ತಿ ಕಲಸಕ್ಕರೆ ಕೊಬ್ಬರಿಯನ್ನ ಒಬ್ಬ ಸನ್ಯಾಸಿ ವೇಷಧಾರಿಯಾಗಿ ತಿಮ್ಮಪ್ಪ ಬಂದು ಆ ಒಂದು ಬಚ್ಚಮ್ಮಗ ತಿನ್ನಿಸಿದ. ಬೆಳಗಿನ ಜಾವ ಬಾಯಿಯೊಳಗ ಪ್ರಸಾದ ಇಟ್ಟನ, ತಗೊಂಡು ಕಣ್ತಿರಿದು ನೋಡ್ತಾಳ. ಅಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದಂಥ ಒಬ್ಬ ಮಹಾತ್ಮನನ್ನು ನೋಡಿದ್ಲು, ನಮಸ್ಕಾರ ಮಾಡಿದ್ಲು. ಅದೇ ಪ್ರಸಾದ ಏನು ತಿನ್ನಿಸಿದ್ದೋ ತಿಮ್ಮಪ್ಪ, ಅದೇ ಗರ್ಭ ಹಂಗೆ ನಿಂತ್ಕೊಂಡಿತ್ತು. ಅದೇ ಗರ್ಭ ನಿಂತ್ಕೊಂಡು ಈ ಮಗುವಿಗೆ ಜನನವಾಯಿತು. ಆದ್ರಿಗೂ ಸಹಿತ ತಿಮ್ಮಪ್ಪ ಅಂತಲೇ ನಾಮಕರಣ ಮಾಡಿದರು. ಆ ತಿಮ್ಮಪ್ಪ ಅಂತ ನಾಮಕರಣ ಮಾಡಿದರು. ಬೆಳೀತಾ ಮಗುವು ತಾಯಿ ಮಮತೆಯಲ್ಲಿ ಅಕ್ಕರತೆಯಲ್ಲಿ ಎಲ್ಲ ಬೆಳೀತಾ ಬಂತು. ಏನು ಸಂಸ್ಕಾರ ಕೊಡಬೇಕು ಮಗುವಿಗೆ, ಆ ರೀತಿ ಸಂಸ್ಕಾರವನ್ನು ಕೊಟ್ಟರು. ಶರಣರ ನುಡಿಗಳನ್ನು, ಮಹಾತ್ಮರ ಕಥೆಗಳನ್ನು, ಎಲ್ಲೆಲ್ಲಿ ಗುರುಗಳ ಆಗಮನಿತ ಅಲ್ಲೆಲ್ಲಿ ದರ್ಶನವನ್ನು ಕರ್ಕೊಂಡೋಗಿ ಮಾಡುತ್ತಿದ್ಲು. ಈತ 16 ಹಳ್ಳಿಗಳಿಗೆ ಒಡೆಯ ವೀರಪ್ಪ ಗೌಡ. ಕಾಲಾನುಗತವಾಗಿ ಈತ ಪ್ರಾಯಕ್ಕೆ ಬಂದ ಮೇಲೆ ತಂದೆ ತಾಯಿಗಳು ತೀರ್ಕೊಂಡು ಹೋದರು ದೇಸಾಯಿ ಮನೆತನ. ಆಗ ಇದೇ ಪ್ರಕಾರವಿರಬೇಕಂತಕ್ಕಂಥ ಸಂದರ್ಭದಲ್ಲಿ ಇನ್ನು ತಂದೆ ತಾಯಿ ತೀರ್ಕೊಂಡ್ರು. ಆ ರಾಜ್ಯಭಾರಕ್ಕೆ ಈತ ಒಡೆಯನನ್ನು ಮಾಡಿದ ಶ್ರೀಕೃಷ್ಣ ದೇವರಾಯ. ಇಲ್ಲಪ್ಪ ನಿಮ್ಮಪ್ಪ ಅದನ್ನೇ ಮಾಡ್ಯಾನ, ಆ ವಂಶ ಪರಂಪರೆ ಐತೆ, 16 ಹಳ್ಳಿಗಳು ಏನಿದೆವಲ್ಲ ಅದು ನಿನ್ನ ಪಾಲಿಗೆ ಐತೆ, ನೀನು ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಭಾರ ನಿಂದು. ಆಯ್ತು ಮಹಾರಾಜರಂತೇಳಿ ಈ ತಿಮ್ಮಪ್ಪ ಅದನ್ನ ಎಲ್ಲ ಒಂದಿರ್ತಕ್ಕಂಥದ್ದು ಅಲ್ಲಿದೆ. ಆ ಕರೆನಲ್ಲಿ ಅಂತಕ್ಕಂಥ ಏನು ಕಾಗಿನೆಲೆ ಆಗೈತೋ ಅಲ್ಲಿ ಒಂದು ಮಂದಿರ ಕಟ್ಟಿಸಿದ್ದ. ಯಾರು? ವೀರಪ್ಪ ದೇಸಾಯಿ ಮಠ ಕಟ್ಟಿಸಿದ್ದ. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನಾಗಿದ್ದರು. ಕಾರಣಗತವಾಗಿ ತೀರ್ಕೊಂಡು ಬಿಟ್ಟ. ಆದರೆ ಈ ಕಾಗಿನೆಲೆಗಿರ್ತಕ್ಕಂಥ ಕನಕದ ಮೂರ್ತಿ ಅದು ಎಲ್ಲಿತ್ತಪ್ಪ? ಬಾಡ ಬಂಕಾಪುರದೊಳಗಿತ್ತು ಅದು ಮೂರ್ತಿ ಮೊದಲು. ಅದನ್ನ ಒತ್ಕೊಂಡೋಗಿ ನಮ್ಮಪ್ಪ ಕಟ್ಟ್ಯಾರ ಮಠ.
ನಾನು ಆ ಮಠದೊಳಗನೆ ಸ್ಥಾಪನೆ ಮಾಡಬೇಕಂತೇಳಿ ಈತನ ಸದಿಚ್ಛೆ ಆಯಿತು ಈ ತಿಮ್ಮಪ್ಪಂದು. ಹಾಗೇನಾಗಿ ಇದು ಒಂದು ದೊಡ್ಡ ಬಾಟ ಸಿಕ್ತು. ಬಾಟ ಅಂದರೆ ಬಂಗಾರದ ಒಂದು ಅಂಡೇವು. ಇದನ್ನು ನಾನೇನು ಮಾಡೋಕ್ಕೆ ಮಹಾರಾಜರಿಗೆ ಕೊಡಬೇಕಂತೇಳಿ ವಿಜಯನಗರ ದೊರೆಯಾಗಿರ್ತಕ್ಕಂಥ ಈ ಶ್ರೀಕೃಷ್ಣ ದೇವರಾಯನಿಗೆ ಆ ಒಂದು ಕೊಡಬಾರ ತಂದು ನಿಮ್ಗೆ ಈ ರೀತಿಯಾಗಿ ಹೊಲದೊಳಗೆ ಸಿಕ್ಕೈತ್ರಿ, ಇದು ನಿಮಗೆ ಸಲ್ಲದು. ಇಲ್ಲ ತಿಮ್ಮಪ್ಪ, ಇದು ಆ ಲಕ್ಷ್ಮಿ ನಿನಗೆ ಹೊಲ್ತಿದ್ದಾಳೆ, ನೀನೇ ಅದನ್ನ ದಾಸೋಹ, ನಿಮ್ಮಪ್ಪ ಎಲ್ಲ ಒಂದು ಮಂದಿರಗಳಲ್ಲಿ ದಾಸೋಹ ನಡೆಸ್ತಿದ್ದ, ಮಠಗಳನ್ನು ನೋಡಿಕೊಳ್ತಿದ್ದ, 16 ಹಳ್ಳಿಗಳು ಕ್ಷೇಮಾಭಿವೃದ್ಧಿಯಿಂದ ಇದ್ದವು, ಅದು ನೀನು ಉಪಯೋಗ ಮಾಡಪ್ಪ ಅಂತೇಳಿ ಶ್ರೀಕೃಷ್ಣ ದೇವರಾಯ ತಿಮ್ಮಪ್ಪಗೆ ಆಶೀರ್ವಾದ ಮಾಡಿ ಆಯ್ತಂತೇಳಿ, ಆ ಕನಕ ಯಾರಿಗೆ ಇಲ್ಲೋ ಆ ಮನೆಗೆ ಹೋಗ್ರಿ, ಅಲ್ಲಿ ನಿಮಗೆ ಕನಕ ಸಿಗುತ್ತೆ, ಕನಕ ಸಿಗುತ್ತೆ. ಯಾರು ಏನು ಕೇಳಿದ್ರೆ ಇಲ್ಲ ಅಂಬತಕ್ಕಂಥ ಸ್ವದೇಶವಾಗಿರ್ತಕ್ಕಂಥ ಧರ್ಮಸ್ಥನಾಗಿದ್ದ ತಿಮ್ಮಪ್ಪ. ಯಾರನ್ನ ಹೋಗಿ ಕನಕದ ಮನೆಗೆ ಹೋಗಿ ಕನಕನ ಹೋಗಿ ಅದು ಲಾಸ್ಟಿಗೆ ಅಂತ ಕನಕ ದಾಸ ಆದ. ಆ ಹೆಸರೇ ಕನಕ ಅಂತ ಬಿದ್ದು ಬಿಡ್ತಿ ಹೆಸರು. ತಿಮ್ಮಪ್ಪ ಹೋಗಿ ಕನಕ ಆದ. ಲಾಸ್ಟಿಗೆ ಅದಕ್ಕೆ ದಾಸತ್ವ ಭಾವನೆ ಬರಬೇಕಾದ್ರೆ ಅಲ್ಲಿ ತಿರುಪತಿಯೊಳಗ ಒಬ್ಬ ಸನ್ಯಾಸಿ ಹತ್ರ ಅಸ್ಪೃಶ್ಯತೆ ಅಂದ್ರೆ ಅರಳಿಯ ಇದ್ದ. ಆದ್ರೆ ಸನ್ಯಾಸಿ ದೀಕ್ಷೆ ತಗೋಬೇಕು ನಾನೆನ್ನಂತೇಳಿ ಇಲ್ಲಿ ದೇಸಾಯಿರ ಮನೆತನದೊಳಗ ಇರ್ತಕ್ಕಂಥ ಈ ತಿಮ್ಮಪ್ಪನ ಮೇಲೆ ಒಬ್ಬ ಗೌಡನ ಮಗಳು ಮನಸ್ಸಿಟ್ಟಿತ್ತು, ತಿಮ್ಮಪ್ಪನೇ ಮಾಡಿಕೊಳ್ಬೇಕು ನಾನಂತೇಳಿ. ಅದು ಕಾಲಾನುಗತವಾಗಿ ಯಾವಾಗ ದಾಸತ್ವ ಭಾವನೆ ಬಂದು ಬಿಡಿತು ಆ ತಿಮ್ಮಪ್ಪನಿಗೆ, ಆ ಲಚ್ಚಮ್ಮ ಅಂತೇಳಿ ಅಯ್ಯಮ್ಮನ ಹೆಸರು, ಆದ್ರೂ ಕೂಡ ಬಿಡಬಾರ್ದು, ಇದನ್ನೇ ಲಗ್ನ ಆಗ್ಬೇಕಂತೇಳಿ ಆ ಲಚ್ಚಮ್ಮ ಲಾಕಿ ತಾಳಿ ಕಟ್ಟಿಸ್ಕೊಂಡ್ರು. ತಾಳಿ ಕಟ್ಟಿಸ್ಕೊಂಡ್ರೆ ಅಷ್ಟೇ ಸಂಸಾರ ದೂರ ಆಯಿತು. ಈ ರೀತಿಯಾಗಿ ಜೀವನದಲ್ಲಿ ಎಷ್ಟೋ ಒಂದು ಯಾತನೆಗಳು ಅನುಭವಿಸಿ ಕಾಗಿನೊಳಗೆ ಸಾಕಷ್ಟು ಬಡದ್ರು ಕನಕದಾಸನ್ನ ಇಲ್ಲಿ ಬಾಡ ಬಂಕಾಪುರದೊಳಗೆ. ಹೆಂಗ್ ಹೋಯ್ತಾನ ಮೂರ್ತಿ ಅನ್ನಂತೇಳಿ, ಕೃಷ್ಣನ ಮೂರ್ತಿ ನನಗೆ ಹೆಂಗ್ ಹೋಯ್ತಾನಂತೇಳಿ ಸಾಕಷ್ಟು ಇರ್ತಕ್ಕಂಥ ಕಷ್ಟಗಳು ಕೊಟ್ಟರು ಕೂಡ ಕೊನೆಯದಾಗಿ ಬಿಡ್ಲಿಲ್ಲ, ಕನಕನ ಎತ್ಕೊಂಡೋಗಿ ಕಾಗಿನೊಳಗೆ ಸ್ಥಾಪನೆ ಮಾಡಿದ್ದೆ ಕನಕದಾಸರು. ಈ ರೀತಿಯಾಗಿ ಎಷ್ಟೋ ಒಂದು ಶರಣ ಜೀವನದಲ್ಲಿ ಬರ್ತವೆ ಈ ಕಥೆಗಳು. ಅದೇ ರೀತಿಯಾಗಿ ಮಹಮ್ಮದ್ ಎಂದು ಇರ್ತಕ್ಕಂಥ ಈ ಇಸ್ಲಾಂ ಪೈಗಂಬರ್ದ ಒಂದು ಇರ್ತಕ್ಕಂಥ ಮತದಲ್ಲಿ ಜನಿಸಿರ್ತಕ್ಕಂಥ ಈ ಇಮಾಮ್ ಸಾಹೇಬರು ಮತ್ತು ಅಜ್ಜುಮಾದೇವಿ, ಇವ್ರಿಗೂ ಮಕ್ಕಳಿದ್ದಿಲ್ಲ. ಪರರ ಮಕ್ಕಳನ್ನೇ ತನ್ನೇ ಮಕ್ಕಳಂತೇನೆ ಜೋಪಾನ ಮಾಡ್ತಿದ್ದು, ಎತ್ತಿದ್ದು, ಪರ್ಫಾರ್ಮೆಂಟ್ ಕೊಡ್ತಿದ್ದು, ಅದು ಕೊಡ್ತಿದ್ದು, ಇದು ಕೊಡ್ತಿದ್ದು, ಎತ್ತಿನ ಮುದ್ದಾಡ್ತಿದ್ಲು ಅಜ್ಜುಮಾದೇವಿ. ಒಂದು ದಿನ ಒಬ್ಬ ಹೆಣ್ಣುಮಗಳು ಕೂಸನ್ನ ಹೆಣ್ಣುಡುಗಿ ಬಹಳ ಚಂದ ಇತ್ತು, ನೆಜ್ಜನ ಮುದ್ದಾಡ್ತಿದ್ಲು. ಮುದ್ದಾಡ್ತಕ್ಕಂಥ ಸಂದರ್ಭದೊಳಗೆ ಏನಾಗ್ಬಿಡಿತು, ಆ ಹುಡುಗಿ ಕೂಸಿನ ತಾಯಿ ನೋಡಿದ್ಲು. ಓಡಿ ಬಂದು ಮುದ್ದಾಡ್ತಕ್ಕಂಥ ಕೂಸನ್ನ ಕೈಯೊಳಗಿಂದ ಕಸ್ಕೊಂಡ್ಲು. ಪಂಚೆ, ನೀನು ಮಕ್ಕಳಿಲ್ಲದವಳು, ನಿನ್ನ ಮುಖ ಕೂಡ ನೋಡಬಾರದು, ನೀನು ಪಂಚೆತನದಿಂದ ಈ ಮುದ್ದಾಡ್ತಕ್ಕಂಥ ಈ ಕೂಸಿ ಕೂಡ ನಿನ್ನ ಸ್ವಭಾವದ ಪಂಚೆತನ ಬಂದಿತ್ತು, ನನ್ನ ಮಗಳು ನಿನ್ನ ಸಹಿತ ಮುಟ್ಟಬೇಡ ನೀನು ಅಂತೇಳಿ ಇಲ್ಲ ಸಲ್ಲದ ಬೀಟ ಆ ಹೆಣ್ಣುಮಗಳಿಗೆ ಕಾಸಿ ಕಬ್ಬಿಣದಿಂದ ಹೃದಯಕ್ಕೆ ಸಲಾಗಿ ಎಳೆದಂತಾಯಿತು ಆ ಮಹಮ್ಮದ್ ದಿನ್ಸುಫನೆಯಿಂದ ಅಜ್ಜು ಮಗ. ಅಥವಂತ ಪ್ರಪಂಚದೊಳಗೆ ನಿಂದೆಯನ್ನು ತಾಳಾರ್ದ ಮಲಿಕೊಂಡ್ಲು. ಆಗ ಇಮಾಮ್ ಸಾಹೇಬರು ಓದಂತವರು ಬಂದರು, ಎದಕ್ಕೆ ಅಜ್ಜಮ್ಮ ಏನಾಯಿತು? ಅಲ್ರಿ, ನಮಗೆ ಮಕ್ಕಳಿಲ್ದವ್ರಿಗೆ ಮೋಕ್ಷ ಇಲ್ಲ ಅಂತೇನು ಶಾಸ್ತ್ರಗಳಿಲ್ಲ. ಮಕ್ಕಳ ಪರರ ಮಕ್ಕಳನ್ನ ನಮ್ಮ ಮಕ್ಕಳಂತೇನೆ ನಾವು ಜೋಪಾನ ಮಾಡಿದ್ರು ಕೂಡ ಈ ಬಂಜೆ ಅಂತಕ್ಕಂಥ ನಿಂದೆ ಕರ್ತೈತಲ್ಲ ಪ್ರಪಂಚ, ಆದ್ರೆ ಮಕ್ಕಳದವ್ರಿಗೆ ಮೋಕ್ಷ ಇಲ್ಲೇ ಏನು? ಯಾರು ಹೇಳಿದ್ರು? ಯಾವ ಶಾಸ್ತ್ರದೊಳಗೆ ಐತೆ ಮೋಕ್ಷ ಇಲ್ಲ ಅಂತೇಳಿ? ಮಕ್ಕಳು ಹೇಳಿದ್ರೆ ಮೋಕ್ಷನೇ ಬೇರೆ, ಸಂತಾನನೇ ಬೇರೆ. ಆದ್ರೆ ಏನು ನಿನ್ನ ದೃಢವಾದ ನಂಬಿಕೆ ಐತೆ, ಪರರ ಮಕ್ಕಳನ್ನ ನನ್ನ ಮಕ್ಕಳಂತೇನು ಅಂತೇಳಿ ದೃಢವಾದ ನಂಬಿಕೆ ಇದೆಯಲ್ಲ, ಅದು ಒಂದು ಪವಿತ್ರವಾಗಿರ್ತಕ್ಕಂಥ ಮನಸ್ಸು. ನಿನಗೆ ಎಲ್ಲ ಜಗತ್ತಿನೊಳಗಿರ್ತಕ್ಕಂಥ ಕೂಸುಗಳು ನನ್ನ ಮಕ್ಕಳಂದಲ್ಲ, ನಿನ್ನ ಮಕ್ಕಳು ಆ ಫಲ ಸಿಗುತ್ತವಳು ಚಿಂತೆ ಮಾಡಬೇಡ. ಅದೇ ರೀತಿಯಾಗಿ ಕಾದರ್ಲಿಂಗರ ಆಶೀರ್ವಾದದಿಂದ ಆ ಒಂದು ಉತ್ತುತ್ತಿ ಕೊಬ್ಬರಿ ಹಲಸಕ್ಕರೆಯನ್ನು ಕೊಟ್ಟು ಅಜ್ಜುಮಾದೇವಿಗೆ. ಅಜಾದ್ ಕಾದರ್ಲಿಂಗರ ಒಂದು ವರ, ಅವರು ನೋಡಪ್ಪ ನಿನ್ನ ಹೊಟ್ಟೆಗೆ ಹುಡ್ತಕ್ಕಂಥ ಬಾಳವಾಗಿರ್ತಕ್ಕಂಥ ಕವಿ ಹುಟ್ಟುತ್ತಾನೆ, ಅದಲ್ಲದೆ ಅವರ ಲೀಲೆಗಳನ್ನು ನೋಡಕ್ಕೆ ನಾವು ಇರೋದಿಲ್ಲ, ವಯಸ್ಸಾಗೈತೆ, ನಮಗೂ ಕಣ್ಣು ಮರೆ ಆಗ್ತೀವಿ,
ಆದರೆ ಮುಂದೆ ಅಜರಮರವಾಗಿ ನಿಮ್ಮ ವಂಶ ಬೆಳೀತೆ, ಚಿಂತೆ ಮಾಡಬೇಡ ಅಜ್ಜುಮ ಅಂತೇಳಿ ಆ ಕಾದರ್ಲಿಂಗರ ಆಶೀರ್ವಾದದಿಂದ ಹುಟ್ಟಿದವರ್ಯಾರು ಸಂತ ಶಿಶುನಾಳದ ಶರೀಫರು ಅಂತ ಜೀವನದಲ್ಲಿ ಬರ್ತವೆ. ಅದೇ ರೀತಿಯಾಗಿ ಅಂತಂಥ ಶರಣರು ಅಂತಂಥ ಮಹಾತ್ಮರು ಮಾಡಿ ಹೋದಂಥ ನಾಡು ನಮ್ಮ ದೇಶ ಕನ್ನಡ ನಾಡು. ಅದರೊಳಗನೆ ಇಲ್ಲಿ ಸಹಿತವಾಗಿ ಮಳ್ಳಿ ಬಸಗೇರಿ ಗ್ರಾಮದಲ್ಲಿ ಶಾಂತಮ್ಮ ಶಂಕರಪ್ಪರ ಬೈಕೆ ಈಡೇರ್ತಕ್ಕಂಥದ್ದಾಯಿತು. ಆಗ ಆ ಶಾಂತಮ್ಮನ ಬೈಕೆ ಕುಮುದಶೇಖರ ಆ ಜ್ಯೋತಿಯಾಗಿ ಬಂದು ಆ ಧರೆಯಲ್ಲಿ ನಿನ್ನಿನ ಜನ ಉದ್ಭವ ಆಗಿರ್ತಕ್ಕಂಥದ್ದು ಕೇಳಿ. ನವಮಾಸಗಳು ತುಂಬಿದ ಮೇಲೆ ಪ್ರಕೃತಿಯಲ್ಲಿ ನಿಸರ್ಗ ವಾತಾವರಣದಲ್ಲಿ ಯಾವ ಯಾವ ತಾಯಿಯರ ಮನಸ್ಸು ಹೆಂಗಿರ್ತೋ ಮಕ್ಕಳು ಕೂಡ ಅದೇ ರೀತಿಯಾಗಿ ಬೆಳಿತಾವೆ, ಅದೇ ರೀತಿಯಾಗಿ ಹುಟ್ಟುತ್ತಾವೆ. ಹೆಂಡತಿ ಮಕ್ಕಳು ಭಾಳ ಚಂದ ಇರ್ತಾರ, ಗಂಡ ಹೆಂಡತಿ ಯಾವ್ದೋ ಕುರುಬಿ ಹುಟ್ಟಿರ್ತೈತೆ. ಅದು ಯಾರದು ಸೃಷ್ಟಿ ನಿಯಮ, ಪ್ರಕೃತಿಯ ನಿಯಮ. ಅಥವಾ ತಂದೆ ತಾಯಿ ಭಾಳ ಕುರುಬಿಗಳಿರ್ತಾರೆ, ನೋಡ್ಲಕ್ಕನ ಅಸಹ್ಯ ಆಗಿರ್ತಾರ, ಅದು ಸುಂದರವಾಗಿರ್ತಕ್ಕಂಥ ಮಗು ಜನನವಾದ. ಇದು ಸಮಾಜದ ಸೃಷ್ಟಿಯ ಪ್ರಕೃತಿಯ ನಿಯಮ. ಗಂಡ ಹೆಂಡತಿ ಗಿಡ್ಡಕ್ಕಿರ್ತಾರ, ದೊಡ್ಡ ಮಕ್ಕಳು ಹುಟ್ಟಿರ್ತಾರೆ. ಗಂಡ ಹೆಂಡತಿ ದೊಡ್ಡರಿರ್ತಾರೆ, ಗಿಡ್ಡ ಮಕ್ಕಳು ಹುಟ್ಟಿರ್ತಾರೆ. ಅಂದ್ರೆ ಇದು ನಿಸರ್ಗದ ವಾತಾವರಣದಲ್ಲಿ ಪ್ರಕೃತಿಯ ನಿಯಮ. ಅಂದ್ರೆ ತಾಯಿಯ ಬೈಕೆ ಏನು ನಿಂದಿರ್ತದ, ತಾಯಿಯ ಒಂದು ಮುಟ್ಟು ನವಮಾಸಗಳು ತುಂಬೋದ್ರೊಳಗಾಗಿ ಏನಂತಾರಪ್ಪ, ಇದೇನು ಮುಟ್ಟಾದ್ರೆ ಮನೆಗೆ ಅಡ್ಡಾಡಬಾರ್ದು, ಏನು ಮುಟ್ಟಬಾರ್ದು, ಏನು ಮಾಡಬಾರ್ದು ಅಂತ. ಆದರೆ 9 ತಿಂಗಳು ಮುಟ್ಟು ಗಟ್ಟಿದ್ರೆ ಈ ಶರೀರ ಹುಟ್ಟಿ ಬರೋದು. ಶರೀರದ ತಾಯಿ ಗರ್ಭದಲ್ಲಿ ಬರಬೇಕಾದ್ರೆ ಆ ತಾಯಿ 9 ತಿಂಗಳು ಮುಟ್ಟು ಗಟ್ಟಿದ್ರೆ ಈ ಶರೀರ ಹುಟ್ಟಿ ಬರೋದಾಗಲಿ, ಮುಟ್ಟಾಗ್ಯಾಳಪ್ಪ ಅಂದ್ರೆ ಈ ಶರೀರ ಹುಟ್ಟದೇ ಇಲ್ಲ. ಅದೇ ರೀತಿಯಾಗಿ ಆಲೋಚನೆ ಮಾಡಬೇಕು ನಾವು. ಅದಕ್ಕಾಗಿ ಶರೀರ ಬುಟ್ಟು ಚೆಟ್ಟದು ಮಾರುಮೂರು ಅರ್ಚು ಬುಟ್ಟೆಲ್ಲ ಬಂತು ಪಿಕ್ಕನಾಸಿ ಅಂದರು. ಇದು ಮಡಿ ಮಡಿ ಅಂದು ಮಾರುಮೂರು ಆಡ್ತಿದೀವಿ ನಾವು. ಆದ್ರಿಂದ ಬಂದಿರೋದೇ ಮುಟ್ಟಿನೊಳಗೆ ಈ ಶರೀರ. ಇದಕ್ಕೆ ಸಂಸ್ಕಾರ ಏನಪ್ಪ? ಗುರುವಿನ ಸಂಸ್ಕಾರ ಮುಖ್ಯವಾಗಿ ಬೇಕು. ಇದಕ್ಕೆ ಗುರುವಿನ ಹತ್ರ ಸಂಸ್ಕಾರ ಆಯ್ತಪ್ಪ, ಧ್ಯಾನ, ಸ್ಮರಣೆ, ಭಕ್ತಿ, ಭಾವನೆಗಳು ದಿನ ದಿನಕ್ಕೆ ಹೆಚ್ಚಾಗ್ತಿರಬೇಕು. ಅದೇ ರೀತಿಯಾಗಿ ಈ ಒಂದು ಗರ್ಭ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಶರಣರ ನುಡಿಗಳನ್ನು ಕೇಳಬೇಕು, ಮಹತ್ವದ ವಚನಗಳನ್ನ ಕೇಳಬೇಕು, ಇಲ್ಲಿ ಗುರುಗಳ ದರ್ಶನ ಮಾಡಬೇಕು. ಎಲ್ಲೇ ಒಂದಿರ್ತಕ್ಕಂಥ ಶಾಸ್ತ್ರ ಶರಣಗಳು ನಡೀತು ಅಲ್ಲಿಗೆ ಹೋದಾಗ ಹೊಟ್ಟೆಗಳು ಕೂಸು ಕೂಡ ಅವಾಗ ಆಲಿಸ್ತಾವಾಗ, ಅವಾಗನೇ ಆ ಕೂಸಿಗೆ ಆ ಸಂಸ್ಕಾರ ಬರುತ್ತದೆ. ಇವೆಲ್ಲ ಎರೆಮಣ್ಣು ತಿಂಬೋದು, ಅಲ್ಲಿ ಏಸ್ ಬಂದ ನೋಡು ಕರ್ರಗ ಹುಟ್ಟು ಗಲಾಟೆ ಮಾಡ, ಎರೆಮಣ್ಣು ತಿಂಬೋದು, ಇಲ್ಲಿ ಜ್ವಾಳದ ಮಣ್ಣು ತಿಂಬೋದು, ಇಲ್ಲ ವಿಭೂತಿ ತಿಂಬೋದು, ಇಂಥವು ಕಲ್ತ್ಬಿಟ್ಟ. ಅವು ಅಲ್ಲ ಸಂಸ್ಕಾರ. ಯಾವ ಸಂಸ್ಕಾರ ಶರೀರದ ಯಾವಾಗ ಧಾರಣೆಗಳಂದ್ರೆ ದಿನನಿತ್ಯವಾಗಿ ಮಹಾತ್ಮರ ದರ್ಶನ ಇರಬೇಕು, ಶರಣರ ಒಂದು ವಚನಗಳು ಕೇಳಬೇಕು, ಮಹಾತ್ಮರ ನುಡಿಗಳನ್ನ ಕೇಳಬೇಕು. ಆವಾಗ ಆ ಪರಿವರ್ತನೆ ಆಗ್ತೈತೆ ಕೂಸು. ಇದರಾಗ ಒಬ್ಬ ಗೌಡ್ರ ಮನೆ ದೊಡ್ಡ ಒಂದು ಸೌಕಾರ ಮಾಡ್ತಾರೆ, ಶ್ರೀಮಂತಿಕೆಯಿಂದ ಕೂಡಿತ್ತು. ಬಹಳವಾಗಿ ಆ ಎಮ್ಮ ಆ ಮ್ಯಾಗಿ ಮೇಲೆ ಇದ್ಕೊಂಡು ತಲೆ ಬಾಚಿಕೊಂಬಿಟ್ಟಿದ್ಲು, ಮೈ ತಕೊಂಡು ತಲೆ ಬಾಚಿಕೊಂಬೇಕಾದ್ರೆ ಇಲ್ಲಿ ಗರ್ಭ ನಿಂತಿತ್ತು ಈ ಎಮ್ಮಗ. ಗರ್ಭ ನಿಂತಾಗ ಅದೇ ಊರೊಳಗ ಮಾದರಿ ಜನದಂತ ಒಬ್ಬಂದ ಬಹಳ ಸುಂದರ ಚಲುವ ಇದ್ದ ಮನುಷ್ಯ, ಕೆಂಪು ಬಹಳ ರೂಪಸ್ಥ ಇದ್ದ. ಆ ಹೆಣ್ಮಗಳು ಏನಂತ ಕಂಡ್ಲು ಮನುಷ್ಯನೊಳಗ, ಇಂಥ ರೂಪವಾಗಿರ್ತಕ್ಕಂಥ ಹುಡುಗರು ನನ್ನ ಹೊಟ್ಟೆ ಜನನಾದ್ರೆ ಎಷ್ಟು ಬೇಷ್ ಇರ್ತತೆ ಎಂಬ ಮಾತು ಬೈಕೆ ಮಾಡಿಕೊಂಡ್ರು. ಬೈಕ್ ಅಂತ ಹೇಳ್ತಾರೆ, ಬೈಕೆ ರೀತಿ ಯಾವ ರೀತಿಯಾಗಿ ಹುಟ್ಟುತ್ತದೆ ಕೂಸ. ಆದ್ರೆ ಅಷ್ಟೇ ಅಂತ ರೂಪಸ್ಥ ಮಗು ನನ್ನ ಹೊಟ್ಟೆಯೊಳಗೆ ಬೆಳೆದಷ್ಟು ಬೇಷ ಇರ್ತಂತ ಅಂದ್ಕೊಂಡ್ಲಲ್ಲ. ಆ ಯಾವ ನವಮಾಸಗಳು ತುಂಬಿ ಹುಟ್ಟಿದ ಮೇಲೆ ಶ್ರೀಮತಿ ಸಾಕಷ್ಟು ಆಟ ಸಾಮಾನು ಇರ್ತಾವ, ಅದು ಆಡ್ಲಲ್ಲ. ಆ ಕೂಸು ಏನ್ ಮಾಡ್ತಿತ್ತು, ಆ ಹಬ್ಬಗಾಲಿ ಓದ್ತಿತ್ತು, ಒಂದು ಮಳೆ ತಗೊಂಡು ಚಪ್ಪಲಿ ತಗೊಂಡು ಬಡ್ಕೊಂಡು ಬಂದ್ಬಿಡ್ತು. ಆದ್ರೆ ಇದು ಯಾರ್ದು ತಪ್ಪು? ಅಲ್ಲಿ ತಾಯಿ ಏನು ಬೈಕಾಗಿತ್ತು, ಇಂಥ ಒಂದು ರೂಪಸ್ಥವುಳ್ಳ ಹುಡುಗರನ್ನ ಗರ್ಭದಲ್ಲಿ ಜನಿಸಿದರೆ ಎಷ್ಟು ಬೇಸಿರ್ತೇನೆ ಅಂತ ಕಂಡಿದ್ಲಲ್ಲ, ಆ ಬೈಕೇನೆ ಅದೇ ರೂಪ ಆ ತಾಯಿಯೊಳಗನೆ ಬೆಳೀತು. ಆ ತಾಯಿಯೊಳಗೆ ಬೆಳೆದಂತ ಕೂಸು ಏನು ಮಾಡಿದ್ದು, ಚಪ್ಪಲಿ ತಗೊಂತಿತ್ತು, ಒಂದು ಮಳೆ ತಗೊಂತಿತ್ತು, ಒಂದು ಕಲ್ ತಗೊಂತಿತ್ತು, ಬಡಿತಿತ್ತು. ಇದು ಯಾರ ತಪ್ಪು? ತಾಯಿಯ ತಪ್ಪು. ಯಾವ ಬೈಕೆಯಲ್ಲಿ ಬಯಸ್ತಾಳೋ ಅದರನ್ನೇ ಮಕ್ಕಳು ಪರಿವರ್ತನೆ ಆಗ್ತಾವಂತೇಳಿ ಶಾಸ್ತ್ರ ಹೇಳ್ತತೆ. ಅದೇ ರೀತಿಯಾಗಿ ದೀರ್ಘ, ಕುಬ್ಜ, ಕುಸ, ಬೀನು, ಹಸುರು, ಸಲಕ್ಷಣ, ದುರ್ಲಕ್ಷಣ ಆಕಾರ ಭೇದದಿಂದ, ತಾಯಿ ಗರ್ಭದಲ್ಲಿ ಆಕಾರ ಭೇದ ಇರಬಹುದು.
ಆದರೆ ಇದೆಲ್ಲ ಸೃಷ್ಟಿಯ ಸ್ವಭಾವ. ಅದೇ ರೀತಿಯಾಗಿ ಆ ಒಂದು ಪಂಚಭೂತಗಳಿಂದ ಕ್ರಮದಿಂದ ಕೂಡಿಕೊಂಡಂತ ಇಂತಹ ಶರೀರ, ಇದನ್ನ ನಶ್ವರ ಆಗಿ ಹೋಗ್ತಕ್ಕಂಥ ಶರೀರ, ಇದನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕಪ್ಪ ಅಂದ್ರೆ ಗುರು ಧ್ಯಾನ, ಗುರು ಸ್ಮರಣೆ, ಗುರು ಸೇವೆಯಲ್ಲಿ ನಾವು ಮಗ್ನರಾಗಿವಪ್ಪ ಅಂದ್ರೆ ತದನಿತ್ಯವಾಗಿಯೂ ನಮ್ಗೆ ಆ ಕೃಪೆ ದೊರೀತೈತೆ ಅಂತೇಳಿ ನಿನ್ನಿನ ದಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ಅತ್ಯಂತ ಸರ್ತಭಕ್ತಿಯಿಂದ ಶ್ರವಣ ಮಾಡ್ಕೊಂಡಿವಿ. ಕುಮುದಶೇಖರ ಎಂಬ ಯತಿವರನ್ನು ಅನುಭವವನ್ನು ಅವತರಿಸಿದ ಮಳ್ಳಿ ಹೊಸಗೇರಿ ಗ್ರಾಮದಲ್ಲಿ. ಆಗ ಇಲ್ಲಿ ಬೇರೆ ಕರೆಸ್ಕೊಂಡವ ಯಾರಿಗೆ? ಶಾಂತಮ್ಮಗ. ಶಾಂತಮ್ಮಗ ಬೇರೆ ಕಾಣಿಸ್ಬೇಕಾದ್ರೆ 3 ವೈರಾಗ್ಯಗಳು ಬರ್ತಾವ. ನಾನು ಪ್ರತಿ ವರ್ಷ ಹೇಳಿದೆ 3 ವೈರಾಗ್ಯ ಮರ್ತು ಬಿಟ್ಟಿರ್ತೀನಿ, ಜಾತಿಂದ್ರಲ್ಲ. ಯಾವಾಗ ಇಲ್ಲಿ ನಾವು ಪುರಾಣ ಹೇಳ್ತೀವಲ್ಲ ಇಲ್ಲೇ ಇರ್ತದೆ ವೈರಾಗ್ಯ. ಯದ್ವಾದ ಶಿವಾಯ ನಮ್ಮ ತಾತ ನಿಂತ ನಿನಗೆ ನಮ್ಮದು ನಮಗೆ ಆಗ ಹೋಯ್ತು, ಜಾಡಿಸಿ ಹೋಗ್ಬಿಡ್ತಾರೆ. ಇಲ್ಲೇ ಎಲ್ಲ ಪಟ ದೇವ್ರು ಜಾಡ್ತಾರೆ, ಪಟ ತವ್ರು ಜಾಡ. ಅಂದರೆ 3 ವೈರಾಗ್ಯಗಳು ಯಾವುವು? ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಯಾವಾಗ ಪುರಾಣದಲ್ಲಿ ಮಹಾತ್ಮರ ಕಥೆ ಯಾಕೆ ಬರ್ತದೆ, ಮನಸ್ಸು ಕೂಡ ಒಂದು ವೈರಾಗ್ಯಕ್ಕೆ ಬರುತ್ತೆ. ಯಾವಾಗ ಪುರಾಣದ ಪುಸ್ತಕಕ್ಕೆ ಮಟ್ಟಿಗೆ ಪುರಾಣ ಬಿಟ್ಟು ಮೇಲೆ ಶಿವಾಯನ ಮಾತು ಹೆಂಗಂತಪ್ಪ ಅಂದ್ರೆ ಪ್ರಕೃತಿಯಲ್ಲಿ ತಾಯಿ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನೇ ಈ ಸಂಸಾರ ಮಾಡಬಾರ್ದು, ಈ ಸಂಸಾರ ಬಂಧನದಲ್ಲಿ ಸಿಲುಕೊಂಡು ನನ್ನ ಜನ್ಮವನ್ನೇ ನಾನು ಹಾಳು ಮಾಡಿಕೊಳ್ತಿದ್ದೀನಲ್ಲ, ಅದಕ್ಕಾಗಿ ಈ ಒಂದು ಜನ್ಮ ಇನ್ನೊಂದಪ್ಪ ಈ ಸಂಸಾರ ನಾನು ಮಾಡೋದೇ ಇಲ್ಲ ಅಂತ ಹೇಳಿ ಆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ನೋವಿನ ಬಾಧೆ ನನಗೆ ಗೊತ್ತಾಳ ಆ ಹೆಣ್ಮಗಳು. ಯಾವಾಗ ಅಕಸ್ಮಾತ್ ಗಂಡು ಹುಡುಗ ಹುಟ್ಟಿದಂದ್ರೆ ಬಗಲಾಗ ಹಾಕ್ಯಾರಂದ್ರೆ ಏನಂತಾರೆ, ಮೊದಲು ಫೋನ್ ಹಚ್ಚಪ್ಪ ನಮ್ಮಲ್ಲಿ ಗಂಡಡ್ದಳು ತಿಳಿಬಿಡು. ದೊಡ್ಡ ಪವಾಡ ಮಾಡಿರ್ತಾಳೆ ಅಮ್ಮ, ಗಂಡಡ್ದಳು ತಿಳಿಬಿಡು ಸಾರ್. ಆಯ್ತು, ಅದು ವೈರಾಗ್ಯ ಹೋಗ್ಬಿಡ್ತಿದ್ದೆ. ತಾನೇನು ಹೆರಿಗೆ ಆಗಿ ಹೊರಗೆ ಬರತಕ್ಕನೇ ವೈರಾಗ್ಯ, ಅದು ವೈರಾಗ್ಯ ಹೊರಗೆ ಬಂದು ಮುಗಿದು ಹೋಯ್ತು ಕತೆ. ಫೋನ್ ಹಚ್ಚಿದ ಮೊದಲು ಇಂತಹ ಒಂದು ವೈರಾಗ್ಯ, ಇದು ಕ್ಷಣಸುಖದ ವೈರಾಗ್ಯ. ಇನ್ನು ಸ್ಮಶಾನ ವೈರಾಗ್ಯ, ಯಾರಾದ್ರೂ ಸತ್ತೋಗಿರ್ತಾರೆ, ಹುಡುಕಕ್ಕೆ ಹೋಗಿರ್ತೀವಿ, ಎಷ್ಟು ಗಳಿಸಿದ್ರೆ ಎಷ್ಟು ಐತೆಪ್ಪ, ಇಷ್ಟೇ ಅಲ್ಲ. ಅವನೇನು ತಗೊಂಡೋದಾಗ ಅವ್ನ ಮುಂದೆ ನಾವು ಹಿಂದೆ ಎಲ್ಲಿ ಹೂಡಿಕೆ ಅಲ್ಲಿ ಈತ ಬಂದ ಮೇಲೆ ಊರಕ್ಕೆ ಹೋದ್ಮೇಲೆ ಮತ್ತೆ ಶಿವಾಯ ನಮ್ಮ ಅದೇ ಸುಮ್ಮನೆ ಬರೋದಲ್ಲ, ಅಲ್ಲಿ ಹೇಳಿ ಬರ್ತಾರ ನಾವು ಎಲ್ಲಾದ್ರೂ ಇಲ್ಲಿ ಬರೋರಪ್ಪ ಅಂತ. ಅದು ನಿಜ ಬರ್ತಾ ಅಲ್ಲಿಗೆ ಹೋಗೋದು, ಆದರೆ ಇಲ್ಲಿ ಬಂದ್ಮೇಲೆ ಮಾಡೋದು ಅದೇ ಬದುಕು. ಅದಕ್ಕಾಗಿ ಹಂಗೆ ಆಗಬಾರ್ದು. ನಮ್ಮ ಶರೀರ ಒಂದು ಭಾವನೆ ಆಗಬೇಕಪ್ಪ, ಈ ಮಾನವ ಜನ್ಮ ಸಾರ್ಥಕ ಆಗಬೇಕಪ್ಪ ಅಂದರೆ ಒಬ್ಬ ಸದ್ಗುರುನಾಥರ ಹಿಡ್ಕೊಂಡು ನಾವು ಮೋಕ್ಷ ಪಡೆದುಕೊಳ್ಬೇಕಂತೇಳಿ ಕತೆ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಪಾರ್ವತ ದೇವಿ ಬಂದು ಯಾವ ರೀತಿಯಾಗಿ ಆ ಸುಕುಮಾರನ ಕೈ ತೋಳಲ್ಲಿ ಹಿಡ್ಕೊಂಡು ಲಿಂಗೇಶ 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 ಅಂತೇಳಿ 3 ಸರಿ ನಾಮಕರಣ ಮಾಡ್ತಾ ಎಂಬುದನ್ನ ಈ ನುಡಿಯಲ್ಲಿ ತಿಳ್ಕೊಳ್ತಕ್ಕಂಥವ್ರಾಗೋಣ. सांबजे नमः पार्वती परिशिवहर महादेव। श्री शरण गाजलिंगेश्वर महाराज की। ಎಲ್ಲರೂ ಒಂದ್ಸಲ ಜೋರಾಗಿ ಜೈಕಾರ ಹೇಳಿ. ಶ್ರೀ ಶರಣ ಗಾಲಿಂಗೇಶ್ವರ ಮಹಾರಾಜ ಕಿ. ಪಾರ್ವತೀ ದೇವಿಯು ಕುಮಾರನ ನಿರ್ವರುದ್ರ ಸುಕನ್ಯೆಯರೊಡನೆ ಸರ್ವಮಂಗಳ ಎತ್ತಿ ಮುದ್ದಿಸುತ್ತ ಕನಸಿನಲ್ಲಿ ಸರ್ವಸತೆ ಲಿಂಗಪ್ಪನೆಂಬುವ ಕರ್ಮನಾಮವನಿಟ್ಟು ಮೋದದೋಳರುವಿತೋ ತುಟ್ಟಿಲದೋಳಿರಿಸುತ್ತೇ ತೂಗಿ ಜೋಗುಳವ ಪಾಡಿತಾಯಿ ಮಗಲದೊಳಗೆ ಸಾಂಬ ಜಯ ನಮ ಪಾರ್ವತಿ ಪದೇಶ್ವರರ ಮಹಾದೇವ. ಆಗ ಪಾರ್ವತಾ ದೇವಿಯು ಹೊರಗೆ ಭೀಕರ ಜಡಿಮಳೆ ಗುಡುಗು ಸಿಡಿಲು ಪ್ರಾರಂಭವಾಯಿತು.
ತನ್ನ ಗಂಡ ಶಂಕರಪ್ಪ ಹೊರಗೆ ಮಲಿಕೊಂಡಾನ, ಒಳಗ ಬ್ಯಾನೆ ಎದ್ದಾವ. ಬಂದಳು ಪಾರ್ವತಾದೇವಿ. 3 ಗಂಟೆಯ ಮೇಲೆ ಆ ಹೆರಿಗೆ ಬ್ಯಾನೆ ಕಾಣಿಸ್ಕೊಳ್ತಕ್ಕಂಥ ಶಾಂತಮ್ಮಳ ಆ ಬಾಣತಿಯ ಇರ್ತಕ್ಕಂಥ ಒಂದು ಹೆರಿಗೆಯನ್ನು ಕಾಪಾಡ್ಲಿಕ್ಕಾಗಿ ಪಾರ್ವತಿ ರುದ್ರ ಕನ್ಯೆಯರೊಡನೆ ಎಲ್ಲ ಗಂಧರ್ವರನ್ನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಆಗ ಮಾಂಸದ ಮುದ್ದೆಯಾಗಿ ಬರ್ತಕ್ಕಂಥ ಕಮುದ ಶೇಖರನನ್ನ ಭೂಮಿಗೆ ತಾಕದಂತೆ ಕೈಯೊಳಗ ಹಿಡ್ಕೊಂಡು ಮುದ್ದಾಡುತ್ತದ ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಆ ಕೂಸಿಗೆ ಕೈ ತೋಳ ತೊಟ್ಟೆಯಲ್ಲಿ ತೂಗ್ತಾ ಜೋಗಳ ಆಡ್ತಾ ಲಿಂಗಪ್ಪ 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 ಅಂತೇಳಿ 3 ಸರಿ ಕರಿತಕ್ಕಂಥ ಶಬ್ದ ಶಾಂತಮ್ಮನ ಕಿವಿಗೆ ತಾಕಿತ್ತು. ಎಲ್ಲ ನೋಡ್ತಾಳೆ, ಎಲ್ಲ ಒಂದು ಬಾಣತಿ ವ್ಯವಸ್ಥೆಯನ್ನು ಎಲ್ಲ ಮಾಡ್ತಾರೆ, ಆದ್ರೆ ಮಾತಾಡೋಕ್ಕೆ ಚೈತನ್ಯ ಇಲ್ಲ. ಕಿರೀಟಧಾರಿಯಾಗಿ ಪಾರ್ವತಿ, ಎಲ್ಲ ರುದ್ರಕನ್ಯರು ಬಂದಾರ, ಎಲ್ಲ ಒಂದು ಆಯಮ್ಮನ ಬಾಣತಿ ಮಾಡಿದ್ರು. ಕರ್ಕೊಂಡೋಗಿ ಮಂಚಕ ಹಾಕಿ ಮಗ್ಗಲೊಳಗ ಆ ಕೂಸಿನ ಮುಖರವಿಂದ ನೋಡುತ್ತಾ ಪಾರ್ವತಿ ಮತ್ತೆ ಹೋಗ್ತಕ್ಕಂಥಳಾದಳು. ಆಗ ಬಾಗಿಲು ತೆಗೆದು ಒಳಗೆ ಬಂದು ನೋಡ್ತಾರೆ, ಹೆರಿಗೆ ಆಗಿತ್ತು. ಏನು ಶಾಂತ, ಏನಿದು ಸ್ವಾಮಿ, ನನಗೆ ಹೇಳಕ್ಕೇ ಬಾಯಿ ಬರುವಲ್ದು, ಕಣ್ಣು ನೋಡಿತು, ಬಾಯಿ ಮೂಕಾಯಿತು. ಆಗ ನಾನೇನು ನೋಡಿದೆ, ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ. ಕಿರೀಟಧಾರೆ ಆಗಿರ್ತಕ್ಕಂಥ ತಾಯಿ ಎಲ್ಲ ರುದ್ರ ಕನ್ಯರು ಬಂದು ನನಗೆ ಬಾಣಿತನ ಮಾಡಿ ನೀರಾಗಿ ಎಲ್ಲ ವರ್ಷದ ಮೇಲೆ ಕುಂದಿರಿಸಿ ಇಷ್ಟೆಲ್ಲ ಆಯ್ತು ಕತೆ ಅಂತ ಹೇಳಿದ್ರು. ಶಿವ ಶಿವ ಅಂದ ಕಂಡ ಎಂಥ ಒಂದು ನನ್ನ ಮಗ ಈ ಧಾರಾತನಕ ಬಂದಿದ್ದಾನಂತೇಳಿ ಬಹಳ ಆನಂದ. ಆಗ ಆ ಒಂದು ಎಲ್ಲ ಊರಿನ ಮುತ್ತೈದರನ್ನು ಕೂಡಿಸಿ ಆ ಲಿಂಗೇಶ್ ಅಂತಕ್ಕಂಥ ನಾಮಕರಣ ಕೇಳಿದ್ದಲ್ಲ, ಆ ತಾಯಿ ಕೈ ತೋಳ ತಟ್ಟೆದಲ್ಲಿ ತೂಗುತ್ತಾ ಲಿಂಗಪ್ಪ 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 ಅಂತೇಳಿ 3 ಸರಿ ಕರೆದಿದ್ದು ಶಬ್ದ ನನ್ನ ಕಿವಿಗೆ ಬಿತ್ತು ಅಂತಾಗ ಅದೇ ಹೆಸರನ್ನ ನಾವು ನಾಮಕರಣ ಮಾಡೋಣ ಅಂತೇಳಿ ಆ ಲಿಂಗೇಶ್ ಅಂತಕ್ಕಂಥ ನಾಮಕರಣ ನಾವು ನೀವೆಲ್ಲರೂ ಇಂದಿನ ಈ ತಾತನ ಸಾನ್ನಿಧ್ಯದೊಳಗ ಆ ತೊಟ್ಟಿನ ಕಾರ್ಯಕ್ರಮವನ್ನು ನೆರವೇರ್ತಕ್ಕಂಥರಾಗೋಣ. ಆ ಪದ ಆಡ್ತಕ್ಕಂಥ ತಾಯಿಂದರಿದ್ರೆ ಇಲ್ಲಿ ಮೈಕ್ ಕೊಡ್ತಾರೆ, ಪದ ಆಡಬೇಕು, ಜೋಗಳ ಪದ. ಅದೇ ರೀತಿಯಾಗಿ ಯಾರ್ಯಾರು ಉಳಿದುಕೊಂಡಿರೋ ಅವರೆಲ್ಲ ಕುಂತ್ಕೊಂಡು ಆ ಪದನ ಕೇಳಿದ ಮೇಲೆ ನಂತರ ತೊಟ್ಟಿಲಕ್ಕ ಒಂದು ನಾಮಕರಣ ಆದ್ಮೇಲೆ ತೊಟ್ಟಿಲ ತಗೋಬೇಕು ಆ ತಾಯಂದಿರೆಲ್ಲರೂ ಅಂತೇಳಿ ವಿರೋಧಿಸ್ಕೊಳ್ತಕ್ಕಂಥರಾಗಿದ್ದಾರೆ. ಆಡೋರು ಯಾರನ್ನಿದ್ರೆ ಬರ್ರಿ, ಅಲ್ಲಿಗೆ ಮೈಕ್ ಕೊಡ್ತಾ ಇದ್ದೀನಿ ಸರ್. ಅಲ್ಲ, ಮೆಣಸಿಗಿಡದಾಗ ಆಡ್ತೀರಿ, ಕಣದಾಗ ಆಡ್ತೀರಿ, ನಾವೆಲ್ಲ ಜನ ಕೇಳಿಬಿಟ್ಟಿವಿ. ಆಡೋದು ಇಲ್ಲಿ ಒಲ್ಲಿ ಅಂತ ಮೈಸಿನ ತಕ್ಕ ಆಡ್ಬೇಕಪ್ಪ. ಆಡೋವಂಥ ಪದ್ಧತಿ ಕಲ್ತ್ಕೋಬೇಕು. ಆಡ್ರಿ, ಬಂದವ್ರು ನಾಚಿಕೆಬಾರ್ದ. ಇದು ತಾತನ ಸಾನ್ನಿಧ್ಯ, ಇದು ಯಾರ್ದಲ್ಲ, ಆಡಬೇಕು. जय गणनायक विनायक शुभदायक जय गणनायक विनायक शुभदायक जनमुलनाय मूषिकवाहन मुल्लोक पूजिता మూషికవాహన ముల్లోక పూజిత విఘ్నాలు తొలగి
ವಿಜಯ ಪ್ರದಾತ ಅರ್ಥ ಜನ ರಕ್ಷಕ ಭಕ್ತ ಜನ ಪಾಲ ಅರ್ಥ ಜನ ರಕ್ಷಕ ಭಕ್ತ ಜನ ಪಾಲ ದಿನವಂ ಶುಭ ಕರುಣ దీవించి మమ్మేడు జయ గణనాయక వినాయక వినతిని విను శుభదాయక ఏ పూజలు చేసినా ఏ నోములు నోమినా ముందుగా నిన్నే పూజింతుమయ్యా ముందుగా నిన్నే పూజింతుమయ్యా దినవం శుభకరుణ దీవించి మమ్మే జయ గణనాయక వినాయక వినతిని విను శుభదాయక మూషిక వాహన ముల్లోక పూజిత విఘ్నాలు తొలగించు విజయ ప్రదాత గణముల నాయక నీ మహిమెరుగక గణముల నాయక నీ మహిమెరుగక త్రిముఖుడు నీతో పందెము గట్టగా సర్వధర్మములు హృదిలో నిలపి సర్వధర్మములు హృదిలో నిలపి రణమున గెలిచిన బుద్ధిశాలివి జయ గణనాయక వినాయక వినతిని వినుము శుభదాయక వినతిని వినుము శుభదాయక రామలాలి వేగ శ్యామలాలి తామరస నయన దశరథ తనయలాలి రామలాలి 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 అబ్జవదన ఆటలాడి అలసినావురా బొజ్జలో పలరిగెదాక నిదురపోవరా రామలాలి 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 జోలపాడి జో కొట్టితే ఆలించేవు చాలించమని ఊరుకుంటే సంగెసేవు రామలాలి 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 ఎంతో ఎత్తు మరిగినావు ఏమి చేతురా ఇందుల చేతుల కాకళ్ళకు ఎంతో కందేవు రామలాలి మేఘ శ్యామలాలి తామరస నయన దశరథ తనయలాలి ಮೈಕ್ ಆನ್ ಮಾಡ್ರಮ್ಮ ಜೋ ಜೋ ಶಿವನೇ ಗಾಣಂಗಾಳಯ್ಯ ಜೋ ಆಡ್ರಮ್ಮ ಜಮ್ಮಯ್ಯ ಜೋ ಶಿವಯ್ಯ ಜೋ Jangan
ಮ್ಯಾಲೆ ಭುಜಂಗಾಳೆ ಜೋ ಜೋ ಪಾಲನ ದೊಡ್ಡಕ್ಕ ಮೇಲೆ ಮೇಲಿರಸ ಮೇಲೆ ಭುಜಂಗಾಳೆ ಜೋ ಜೋ ಮೇಲೆ ಭುಜಂಗಾಳೆ ಜೋ ಜೋ ಮ್ಯಾಲೆ ಭುಜಂಗಾಳೆ ತೊಡ್ಲಕ್ಕೆ ತಾವೆ ಗಣಂಗ ಕೆಳಗಿಟ್ಟ ಜೋ ಜೋ ತಾವೆ ಗಣಂಗ ಜೋ ಮೇಲೆ ಭುಜಂಗಾಳೆ ತೊಡ್ಲಕ್ಕೆ ತಾವೆ ಗಣಂಗ ಕರಮ ಜೋ ಜೋ ಮೇಲೆ ಗಣಂಗ ಕರಮ ಜೋ ಕನ್ನಡ ಬಿಳಿಜಾಳ ಕನ್ನಡ ಬಿಳಿಜಾಳ ಗೋಧಿಯ ಮಲೆನಾಡ ಬಿಳಿಜಾಳ ಜೋ ಜೋ ಗೋಧಿಯ ಮಲೆನಾಡ ಬಿಳಿಜಾಳ ಜೋ ಜೋ ಕನ್ನಡ ಬಿಳಿಜಾಳ ಕನ್ನಡ ಬಿಳಿಜಾಳ ಗೋಧಿಯ ಮಲೆನಾಡ ಬಿಳಿಜಾಳ ಜೋ ಜೋ ಗೋಧಿಯ ಮಲೆನಾಡ ಬಿಳಿಜಾಳ ಜೋ ಜೋ ಗೋಧಿಯ ಮಲೆನಾಡ ಬಿಳಿಜಾಳ ಕರಿಯಾಗಿ ಮುತ್ತಿನ ನಾಮಕ ಸೂರಿಯರೇ ಜೋ ಜೋ ಮುತ್ತಿನ ನಾಮಕ ಸೂರಿಯರೇ ಜೋ ಗೋಧಿಯ ಮಲೆನಾಡ ಕರಿಯಾಗಿ ಮುತ್ತಿನ ನಾಮಕ ಸೂರಿಯರೇ ಜೋ ಜೋ ಮುತ್ತಿನ ಮರಕ ಸೋರೇವರೇ ಜೋ ಜೋ ಮುತ್ತಿನ ಮರಕ ಸೂರ್ಯನಂತೆ ಗೊಬ್ಬರೆ ನಾರೇರವರೇ ಜೇಡೋರೇ ಜೋ ಜೋ ನಾರೇರವರೇ ಜೇಡೋರೇ ಜೋ ಮುತ್ತಿನ ಮರಕ ಸುರಿದ ಗೊಬ್ಬರೆ ನಾರೇರವರೇ ಜೇಡೋರೇ ಜೋ ಜೋ ನಾರೇರವರೇ ಜೇಡೋರೇ ಜೋ ಜೋ ನಾಡ ಬಿಳಿಜಾಳ ಈ ನಾಡ ಬಿಳಿಜಾಳ ಗೋಧಿಯ ಮಲೆನಾಡ ಬಿಳಿಜಾಳ ಜೋ ಜೋ ಗೋಧಿಯ ಮಲೆನಾಡ ಬಿಳಿಜಾಳ ಜೋ ಜೋ ನಾಡ ಬಿಳಿಜಾಳ ಈ ನಾಡ ಬಿಳಿಜಾಳ ಗೋಧಿ ಮಲೆನಾಡ ಬಿಳಿಜಾಳ ಜೋ ಜೋ ಗೋಧಿ ಮಲೆನಾಡ ಬಿಳಿಜಾಳ ಜೋ ಗೋರಿಯ ಮಲೆನಾಡ ಬಿಳಿಜಾಳ ಕರಿಯಾಗಿ ರನ್ನದ ಮರಕೆ ಸೂರಿಯರೇ ಜೋ ಜೋ ರನ್ನದ ಮರಕೆ ಸೂರಿಯರೇ ಜೋ ಜೋ ಗೋವಿಯ ಮಲೆನಾಡ ಬಿಳಿಜಾಳ ಕರಿಯಾಗಿ ರನ್ನದ ಮರಕೆ ಸೂರಿಯರೇ ಜೋ ಜೋ ರನ್ನದ ಮರಕೆ ಸೂರಿಯರೇ ಜೋ ರನ್ನದ ಮರಕ ಸುರಿದ ಗೊಗ್ಗರಿ ಮಿತ್ರೇರುಡಲಾಗೆ ಜಡೂರೇ ಜೋ ಜೋ ಮಿತ್ರೇರುಡಲಾಗೆ ಜಡೂರೇ ಜೋ ರನ್ನದ ಮರಕ ಸುರಿದ ಗೊಗ್ಗರಿ ಮಿತ್ರೇರುಡಲಾಗ ಜಡೂರೇ ಜೋ ಜೋ ಮಿತ್ರೇರುಡಲಾಗ ಜಡೂರೇ ಜೋ ಜೋ ಅರಿಶಿನ ಅರಿಶಿನ ರವಮಗಲ ಅರಿಶಿನ ಅಳಿಸಿದ ಹಣ್ಣು ತಳಿಯಾಗೆ ಜೋ ಜೋ ಅಳಿಸಿದ ಹಣ್ಣು ತಳಿಯಾಗೆ ಜೋ ಜೋ ಅರಿಶಿನ ಅರಿಶಿನ ರವತ್ತಂದ ಅರಿಶಿನ ಅಳಿಸಿದ ಹಣ್ಣು ತಳಿಯಾಗೆ ಜೋ ಜೋ ಅಳಿಸಿದ ಹಣ್ಣು ತಳಿಯಾಗೆ ಜೋ ಅಳಿಸಿದ ಹಣ್ಣು ತಳಿಯಾಗೆ ಬೆಗಣ ಶಿವನ ಅರಸೇರಂತಾರೆ ಶಿವನ ಬಾಗಣಕ್ಕೆ ಜೋ ಜೋ ಅರಸೇರಂತಾರೆ ಶಿವನ ಬಾಗಣಕ್ಕೆ ಜೋ ಅಳಿಸಿನ ಹಣ್ಣು ತಳಿಯಾಗೆ ಕಾಗಂಡ ಶಿವನ ಅರಸೇರು ಅಂತಾರೆ ಶಿವನ ಬಾಗಣಕ್ಕೆ ಜೋ ಜೋ ಅರಸೇರಂತಾರೆ ಬಾಗಣಕ್ಕೆ ಜೋ ಅರಸಿನ ಅರಸಿನ ಎಂಬತ್ತೊಂದು ಅರಸಿನ ನಿಂಬಿಯ ಹಣ್ಣ ತಳಿಯಾಗೆ ಜೋ ಜೋ ನಿಂಬಿಯ ಹಣ್ಣು ತಳಿಯಾಗೆ ಜೋ ಅರಸಿನ ಅರಸಿನ ಐವತ್ತೊಂದು ಅರಸಿನ ನಿಂಬಿಯ ಹಣ್ಣು
ಬೆನತಿಂಬ ನಾರೇನ ಕೋಣ ಕೇಳ್ತಾ ಜಡಿ ಎಡದರಮ್ಮೆ ಗೊಂಡೆ ಮಗನ ಜೋ ಜೋ. ಈಗ ಜಡಿ ಎಡದರಮ್ಮೆ ಗೊಂಡೆ ಮಗನ ಜೋ ಜೋ. ಆಲ ಮರ ಕಡದ ಅಲಿಗೆಯ ಜೊಡಸೆ ನಿಂಬೆ ಮರ ಕಡದ ಗೊಂಬೆಯ ಜೊಡಸೆ ನೀಲ ಮರ ಕಡದ ಕೇಲೆಯ ಜೊಡಸೆ. ಈಗ ನಾಕ ಮೂಲೆಗೆ ನಾಕ ಕೊಂಡೆಯ ಜೊಡಸೆ ಜೋ ಜೋ. ಈಗ ನಾಕ ಮೂಲೆಗೆ ನಾಕ ಕೊಂಡೆಯ ಜೊಡಸೆ ಜೋ ಜೋ. ಆಲ ಮರ ಕಡದ ಅಲೆಗೆಯ ಜೊಡಸೆ ನಿಂಬೆ ಮರ ಕಡದ ಗಂಬಿಯ ಜೊಡಸೆ ಬಾಳೆ ಮರ ಕಡದ ಕೇಲ ಜೋಡಿಸೆ. ಈಗ ನಾಕ ಮಲೆಗೆ ನಾಕ ಸರಪಳಿ ಜೋಡಿಸೆ ಜೋ ಜೋ. ಈಗ ನಾಕ ಮಲೆಗೆ ನಾಕ ಸರಪಳಿ ಜೋಡಿಸೆ ಜೋ. ಅಕ್ಕಲಾದವಳು ತೊಟ್ಲ ಕೇಳಕ ಎಳಸೆ ನೇರಕ್ಕೆ ಹಸನಾಗೆ ತೊಟ್ಲನೆ ತೊಳೆದೆ. ಈಗ ನಾರೆ ರಚ್ಚೆ ರವ್ವ ಶ್ರೀಗಂಧದ ಬೊಟ್ಟೆ ಜೋ ಜೋ. ಈಗ ನಾರೆ ರಚ್ಚೆ ರವ್ವ ಶ್ರೀಗಂಧದ ಬೊಟ್ಟೆ ಜೋ ಜೋ. ಈಗ ನಾರೆ ರಚ್ಚರ ಶ್ರೀಗಂಧದ ಬೊಟ್ಟೆ ಜೋ ಜೋ. ಈಗ ನಾರೆ ರಚ್ಚರ ಶ್ರೀಗಂಧದ ಬೊಟ್ಟೆ ಜೋ ಜೋ. ಸೇಲ ಮೇಲಂಬ ಸಂತೆಗೆ ಹೋಗೆ ಬಲಗ ತಕ್ಕ ಅಂಗಿಯ ತಂದೆ ಬಲನ ತಾಯಿ ಒಳಗೆದ್ದ ಬಂದೆ. ನಮ್ಮ ಬಲಗಾಯಿ ಹಂಗೆ ಸರಿ ಹೋದ ಒಂದೇ ಜೋ ಜೋ. ಈಗ ಬಲಗಾಯಿ ಹಂಗೆ ಸರಿ ಹೋದ ಒಂದೇ ಜೋ ಜೋ. ಸೇಲ ಮೇಲಂಬ ಸಂತಿಗೆ ಹೋಗೆ ಬಲನ ತಕ್ಕ ಅಂಗಿಯ ತಂದೆ ಬಲನ ತಾಯಿ ಒಳಗೆದ್ದ ಬಂದೆ. ನಮ್ಮ ಬಲಗಾಯಿ ಹಂಗೆ ಸರಿ ಹೋದ ಒಂದೇ ಜೋ ಜೋ. ನಮ್ಮ ಬಲಗಾಯಿ ಹಂಗೆ ಸರಿ ಹೋದ ಒಂದೇ ಜೋ ಜೋ. ಕೆಂಚ ಮೇಲ್ಸಂಬ ಸಂತೆಗೆ ಹೋಗೆ ಕೆಂಚಗ ತಕ್ಕ ಗೆಜ್ಜಿಯ ತಂದೆ ಕೆಂಚನ ತಾಯಿ ಒಳಗೆದ್ದ ಬಂದೆ. ಈಗ ಕೆಂಚಗಾಯಿ ಗೆಜ್ಜೆ ಸರಿ ಹೋದ ಒಂದೇ ಜೋ ಜೋ. ನಮ್ಮ ಕೆಂಚಗಾಯಿ ಗೆಜ್ಜೆ ಸರಿ ಹೋದ ಒಂದೇ ಜೋ ಜೋ. ಕೆಂಚ ಮೇಲ್ಸಂಬ ಸಂತೆಗೆ ಹೋಗೆ ಕೆಂಚಗ ತಕ್ಕ ಗೆಜ್ಜೆಯ ತಂದ ಕೆಂಚನ ತಾಯಿ ಒಳಗೆದ್ದ ಬಂದೆ. ನಮ್ಮ ಕೆಂಚಗಾಯಿ ಗೆಜ್ಜೆ ಸರಿ ಹೋದ ಒಂದೇ ಜೋ ಜೋ. ನಮ್ಮ ಕೆಂಚಗಾಯಿ ಗೆಜ್ಜೆ ಸರಿ ಹೋದ ಒಂದೇ ಜೋ ಜೋ. ಅಲಿಗೆಯ ತೊಟ್ಲ ಕೆತ್ತಪ್ಪ ಬಡಿಯ ಕೆತ್ತತಲೆ ಮುತ್ತು ಜಡಿಯಪ್ಪ ಬಡಿಯ ಮ್ಯಾಗಳ ಕೊಂಡಿ ಮಾಣಕ್ಕೆ ದರಿಯೇ. ಈಗ ಅಪ್ಪಯ್ಯ ತಂದನ ಮುತ್ತಿನ ತೊಟ್ಲ ಜೋ ಜೋ. ಈಗ ಅಪ್ಪಯ್ಯ ತಂದನ ಮುತ್ತಿನ ತೊಟ್ಲ ಜೋ ಜೋ. ಅಲಿಗೆಯ ತೊಟ್ಲ ಕೆತ್ತಪ್ಪ ಬಡಿಯ ಕೆತ್ತತಲೆ ಮುತ್ತು ಜಡಿಯಪ್ಪ ಬಡಿಯ ಮ್ಯಾಗಳ ಪೂಜೆ ಮಾಡ್ತಾರ. ನಮ್ಮ ಅಪ್ಪಯ್ಯ ತಂದನೆ ಮುತ್ತಿನ ತೊಟ್ಲ ಜೋ ಜೋ. ನಮ್ಮ ಅಪ್ಪಯ್ಯ ತಂದನೆ ಮುತ್ತಿನ ತೊಟ್ಲ ಜೋ ಜೋ. ಅಲಿಗೆಯ ತೊಟ್ಲ ಕೆತ್ತಪ್ಪ ಬಡಿಯ ಕೆತ್ತತಲೆ ಮುತ್ತು ಜಡಿಯಪ್ಪ ಬಡಿಯ ಮ್ಯಾಗಳ ಕೊಂಡಿ ಮಾಣಕ್ಕೆ ದರಿಯೇ. ಈಗ ಅಣ್ಣಯ್ಯ ತಂದನ ಅಲಿಗೆಯ ತೊಟ್ಲ ಜೋ ಹಲೋ ಕೊಡ್ರು. ತಾತ
ಬಲವ ಮನಸರು ನಾನೇನ ಬಲ್ಲೆ ಅತ್ತೆ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಈಗ ಅತ್ತೆ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಬಲವ ಮನಸರು ನಾನೇನ ಬಲ್ಲೆ ಅತ್ತೆ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಈಗ ಅತ್ತೆ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಒಳಗಿದ್ದ ಬಣ ತಿವರ್ಯಾಕ ಬಾರೆ ಪುತ್ರ ಅಮ್ಮನೆ ಸರಿ ನೀಡಬೇಕೆ ಜೋ ಜೋ. ಈಗ ಪುತ್ರ ಅಮ್ಮನೆ ಸರಿ ನೀಡಬೇಕೆ ಜೋ ಜೋ. ಒಳಗಿದ್ದ ಬಣ ತಿವರ್ಯಾಕ ಬಾರೆ ಈಗ ಪುತ್ರ ಅಮ್ಮನೆ ಸರಿ ನೀಡಬೇಕೆ ಜೋ ಜೋ. ಈಗ ಪುತ್ರ ಅಮ್ಮನೆ ಸರಿ ನೀಡಬೇಕೆ ಜೋ ಜೋ. ಪುತ್ರವ ಮನಸರು ನಾನೇನ ಬಲ್ಲೆ ಮೈದ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಈಗ ಮೈದ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಪುತ್ರವ ಮನಸರು ನಾನೇನ ಬಲ್ಲೆ ಈಗ ಮೈದ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಈಗ ಮೈದ ಮಾವನ ಕೇಳಿ ಹೆಸರಿಡರಮ್ಮ ಜೋ ಜೋ. ಅಂಗಳದ ಗಾಡ ಅಮೃತನಂದ ಕಟ್ಟ ಮೇಲಾಡ ಪುತ್ರ ಸನಂದ ಬಾಗಲ ಗಾಡ ಬಸವೇಶ್ವರನಂದ. ಈಗ ಕನಕ ಮಲ್ಲೇಶಂದ ಏಕರೆ ರಮ್ಮ ಜೋ ಜೋ. ಈಗ ಗಾಲಿಗಂತ ಕರೆ ರಮ್ಮ ಜೋ ಜೋ. ಅಂಗಳದ ಗಾಡ ಅಮೃತನಂದ ಕಟ್ಟ ಮೇಲಾಡ ಪುತ್ರ ಸನಂದ ಬಾಗಲ ಗಾಡ ಬಸವೇಶನಂದ. ಈಗ ಕನಕ ಗಾಲಿಗಂದು ಏಕರೆ ರಮ್ಮ ಜೋ ಜೋ. ಈಗ ಕನಕ ಮಲ್ಲೇಶಂದು ಏಕರೆ ರಮ್ಮ ಜೋ ಜೋ. ತೊಟ್ಲ ಹೆಸರಿಡ್ಬಲ್ಲಪ್ಪ. ತೊಟ್ಲೇನರು ಡೈಲಿ ಬರ್ಬೇಕಪ್ಪ, ಹೊತ್ತಾಗತ್ತೆ. ಸ್ವಲ್ಪ ದಾರಿ ಬಿಡ್ರ ಮಾಕಾಡ ಸ್ವಲ್ಪ. ಸ್ವಲ್ಪ ಆ ಕಡೆ ಈ ಕಡೆ ದಾರಿ ಬಿಡ್ರಮ್ಮ, ತೊಟ್ಲೇಟ್ ಮೇಲೆ ಕುಂದ್ರವಾಗ. ಹಾ ಹೆಸರು ಹೇಳ, ಅಲ್ಲಿ ಹೆಸರು ಹೇಳ್ರಿ ಒಬ್ಬರು ಪುಟ್ಟಪ್ಪರು. ಮುಯಿ ಬರ್ಸ್ತಕ್ಕಂಥವ್ರು ಅಲ್ಲಿ ತೊಟ್ಲ ಕಾರ್ಯಕ್ರಮಕ್ಕೆ ಅಲ್ಲಿ ಮುಯಿ ಬರ್ತಿದ್ದೆ ಹುಡುಗರು, ಸಮಿತಿಯ ಒಂದು ಹುಡುಗರು ಅಲ್ಲಿ ಬರ್ಸ್ಬೇಕು ಎಲ್ಲರೂ. ನೋಡಿ ಓಡಾಡ್ಬಿಡ್ತಾರೆ ನೋಡಿ ಜನ, ತೊಟ್ಲೇಟ್ ಅದಲ್ಲ. ಏ ತಮ್ಮ ಹಾಗೆ ಕಲೆಕ್ಟ್ ಮಾಡ್ತೀರಪ್ಪ, ಸುಮ್ಮನೆ ಕುಂದಿರ್ಬೇಕಪ್ಪ, ಕಲೆಕ್ಟ್ ಮಾಡಬಾರ್ದು. ಆ ಹೆಸರು ಹೇಳಪ್ಪ, ಹೆಸರು ಹೇಳ. ಪೂಜೆ ಮಾಡಿರ ತೊಟ್ಲಕ್ಕ ನೀವು ಉಡಿ ತುಂಬ್ಕೊಂಡಲ್ಲಿ ಎಲ್ಲರೂ ಎದ್ದೇಳ್ರ, ತೊಟ್ಲೆ ಹಿಡ್ಕರ್ರೆ. ಉಡಿ ತುಂಬ್ಕೊಂಡಲ್ಲಿ ಎಲ್ಲರೂ ಎದ್ದೇಳ್ಬೇಕ, ತೊಟ್ಲೆ ಹಿಡ್ಕರ್ರೆ ಸುತ್ತ. ಬೇಕಾದ ಜನ ಕುಂತಾರಮ್ಮ, ಉಡಿ ತುಂಬಿದ್ರು ಎದ್ದೆ ಬಿಡ್ರ ದಾರಿ. ಬೇರೆ ಯಾರು ಎದ್ದೇಳಬಾರ್ದು ದಯಮಾಡಿ. ನಾಗೇಶ್
ಬೇರೆ ಯಾರು ಎದ್ದೇಳಬಾರ್ದು ದಯಮಾಡಿ. ಉಡಿ ತುಂಬಿದವರು ಮಾತ್ರ ನಿಂತ್ಕರಿ, ಗಲಾಟೆ ಮಾಡಬಾರ್ದು. ದಯಮಾಡಿ ಭಕ್ತಾದಿಗಳೇ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಕಳಕಳಿಯಿಂದ ತಮ್ಮಲ್ಲಿ ಕೇಳುತ್ತೇವೆ, ಯಾರಾದ್ರೂ ಈ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಬಾರ್ರಿ. ಶ್ರೀ ಜಗದೊಡೆಯನಾಗಿರ್ತಕ್ಕಂಥ ಶ್ರೀ ಗಾದಿಲಿಂಗೇಶನಂತ ನಮ್ಮಲ್ಲಿರ್ತಕ್ಕಂಥ ಭೇದಮತಿಯನ್ನು ಕೆಡಿಸಿ ಜ್ಞಾನವನ್ನು ಕೊಟ್ಟು ಅಜ್ಞಾನವನ್ನು ಕಳೆತಕ್ಕಂಥ 202 ವರ್ಷ ತೆರೆಯೊಳಗೆ ಬಾಳ್ತಕ್ಕಂಥ ಒಬ್ಬ ಆ ಗಾದಿಲಿಂಗೇಶ ಇವು ಎಲ್ಲರ ಗರ್ಭದೊಳಗೆ ಬಂದಾತ ಗರ್ಭವನ್ನು ಧರಿಸಲಿ ಅಂತೇಳಿ ಧ್ಯಾನ ಮಾಡಿರಿ. ಗಾದಿಲಿಂಗೇಶಂದು ಯಾರು ಮಾತಾಡಬಾರ್ದು. ಲಿಂಗೇಶ ಅಂತಕ್ಕಂಥ ಒಂದು ಮನುಷ್ಯನಾಗ ಎಲ್ಲರೂ ಧ್ಯಾನ ಮಾಡ್ರಿ. ಅದ್ಯಾರು ಲೈವ್ ಆ ಕಡೆ ತಾಂಬರಿ ಯಾರು ಒಬ್ರು ಅದಲ್ಲಿದ್ರೆ ಏನ್ ಕಾಣುತ್ತ? ಇಲ್ಲ ಇಲ್ಲ, ಯಾರು ನಿಂತಿರ್ಬೇಡ, ಎಲ್ಲ ಕರೆಕ್ಟ್ ನಿಂತ್ಬೇಡ. ಆ ಲೈವ್ ಈ ಕಡೆ ಮುಂದೆ ತಾಂಬ. ಬಿಳಾಕಲ್ಲ ಭಕ್ತಾದಿಗಳು ಶಾಂತತೆಯನ್ನೆಲ್ಲರೂ ಓಂ ನಮ ಶಿವಾಯ ಅನ್ರಿ. ಓಂ ನಮ ಶಿವಾಯ ಎಲ್ಲರೂ ಅನ್ಬೇಕು. ಓಂ ನಮ ಶಿವಾಯ. 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 ಎಲ್ಲರೂ ಅನ್ಬೇಕು. ಪುಣ್ಯವಾಗಿರ್ತಕ್ಕಂಥ ಜಾಗ, ಅತಿ ಸುಕೃತದ ಫಲದಿಂದ ಈ ಮಾನವ ಜನ್ಮಕ್ಕೆ ಬಂದೀವಿ. ಅದಕ್ಕಿಂತ ಮಿಗಿಲಾಗಿ ಗಾದಿಲಿಂಗಪ್ಪ ತಾತನವರು ಬಾಜಾರದಲ್ಲಿ ಹುಟ್ಟಿವಿ. ಅದಕ್ಕಿಂತ ಮಿಗಿಲಾಗಿ ಗಾದಿಲಿಂಗಪ್ಪ ತಾತನವರು ಸತ್ಸಂಗದಲ್ಲಿ ಕೂಡಿವಿ. ಅದಕ್ಕಿಂತ ಮಿಗಿಲಾಗಿ ನಾಮಸ್ಮರಣೆಯನ್ನು ಮನ ತುಂಬಿ ಅನ್ಬೇಕು ಎಲ್ಲರೂ. ಓಂ ನಮ ಶಿವಾಯ. 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 ಬಂಗಾರ ಕೊಟ್ಟಿಲಕ ಬೆಳ್ಳಿಯ ಹರಿದ ಸುಂದರ ಲಿಂಗನ ಬಂಗಾರ ಕೊಟ್ಟಿಲಕ ಬೆಳ್ಳಿಯ
ಮೂಡಿ ಬರುವಾಗ ನಿಜ ಗಂಗಗ ನಗತಾನ ನಿಜ ಗಂಗಗ ನಗತಾನ ಕಿಡಿ ಹತ್ತುವಾಗ ಇನ್ನು ಬೇಡಿ ನಗತಾನ ಇನ್ನು ಬೇಡಿ ಅಂಗಾರ ಕೊಟ್ಟಿಲಕ ಬೆಳ್ಳಿಯ ಬೆಳೆಗಂಟ ಅಂಗಾರ ಕೊಟ್ಟಿಲಕ ಬೆಳ್ಳಿಯ ಬೆಳೆಗಂಟ ಸುಂದರ ಲಿಂಗನ ಚಂದಾಗಿ ಪೂಜೆ ಬೆಳ್ಳಿಯ ಹಣ್ಣದಾಗ ಬಂಗಾರ ಗಿಂಡಿಯಿಟ್ಟು ಬೆಳ್ಳಿಯ ಹಣ್ಣದಾಗ ಬಂಗಾರ ಗಿಂಡಿಯಾಗಿಟ್ಟು ಇನ್ನು ತುಂಬಿ ಬೈವಾಗ ಅವತಾರ ಇನ್ನು ತುಂಬಿ ಬೈವಾಗ ನಿಮಿರಿ ಅಳತಾನ ಹಸರಂಗಿ ಹಾಗರಗ ಕುಶಲಾದ ನಡಮುರಗಿ ಹಸರಂಗಿ ಹಾಗರಗ ಕುಶಲಾದ ನಡಮುರಗಿ ಸಿಂಗರಿಸಿ ಹಾಕಿದರ ಹೊಸರಾಡಿ ಅಳತಾನ ಸಿಂಗರಿಸಿ ಹಾಕಿದರ ಹೊಸರಾಡಿ ಅಳತಾನ ಅಂಗಾರ ಕೊಟ್ಟಿಯಕ ಬೆಳ್ಳಿಯ ಲಿಂಗ ಚಂದಾಗಿ ಪೂಜೆ ಚಂದಾಗಿ ಪೂಜೆ ಮುಂದಾಗಿ ಕೂಲಾಯಿ ಗಂಟಲದ ಗಿಳಿ ಮತ್ತು ಮುಂದಾಗಿ ಕೋಲಾಯಿ ಗಂಟಲದ ಗಿಳಿ ಮತ್ತು ತಿದ್ದಿ ತಿದ್ದಿ ಕಟ್ಟಿದರ ಇಲ್ಲದೆ ನಗತಾನ ಇಲ್ಲದೆ ನಗತಾನ ಅಂಗಳದ ಬಾಲಾಗಿ ಅಂಗಳನಾಗಿ ಇತ್ತ ಅಂಗಳದ ಬಾಲಾಗಿ ಅಂಗಳನಾಗಿಟ್ಟಿತ್ತ ಆಗಾಡಿ ಕುಡಿಯಂದ್ರೆ ನೋಡಿ ನೋಡಿ ನಗತಾನ ಆಗಾಡಿ ಕುಡಿಯಂದ್ರೆ ನೋಡಿ ನೋಡಿ ನಗತಾನ ಬಂಗಾರ ಕೊಟ್ಟಿಲಕ ಬೆಳ್ಳಿಯ ಗಿಡಗಟ್ಟ ಸುಂದರ ಲಿಂಗನ ಚಂದಾಗಿ ಪೂಜೆ ಚಂದಾಗಿ ಪೂಜೆ ಸಕ್ಕರೆ ಪಾಯಸ ಬರದು ಬಟ್ಟಲ ತುಂಬಿ ಸಕ್ಕರೆ ಪಾಯಸ ಬರದು ಬಟ್ಟಲ ತುಂಬಿ ತುತ್ತು ಮಾಡಿ ತಿನ್ನಿಸಿದರೆ ಬಿಕ್ಕಿ ಬಿಕ್ಕಿ ಅಳತಾನ ತುತ್ತು ಮಾಡಿ ತಿನ್ನಿಸಿದರೆ ಬಿಕ್ಕಿ ಬಿಕ್ಕಿ ಅಳತಾನ ನೀರಾಗ ನೆರಳು ಸೂರ್ಯ ಚಂದ್ರ ಕೇಳಿ ನೀರಾಗ ನೆರಳು ಸೂರ್ಯ ಚಂದ್ರ ಕೇಳಿ ಅದರಂತೆ ಸಾಕಾಗಿ ಹೋರಾಡಿ ಅಳತಾನ ಹೋರಾಡಿ ಅಳತಾನ ಅಂಗಾರ
ಒಂದಾಗಿ ಕೂಡಿರೆಂದು ಒಬ್ಬನೇನೋ ಪಾರ್ವತಿ ಶ್ರೀಶನ ಗೋವಿಂದೇಶ್ವರ ಮಹಾರಾಜನಿಗೆ ಶ್ರೀ ಜಗದಂಬ ಮಾತಾಜಿ ಬರ್ತದ ಬೇಡ್ರಮ್ಮ ನಿಧಾನ ಅಲ್ಲೇಶ್ವರ ಅದನ್ನ ಏನು ಮಾಡ್ಬೋದು ಇದನ್ನ ತಿರುಗ ಲಿಂಗೇಶ್ವರ ಗುರು ಲಿಂಗೇಶ್ವರ ಗುರು ಜೋ ಲಿಂಗೇಶ್ವರ ಜೋ ಕೈ ಇರ್ಬೇಡ ಬರ್ತ ಕಡೆ ಭಕ್ತಾದಿಗಳು ದಯಮಾಡಿ ಗಲಾಟೆ ಮಾಡಬಾರದು. ಈ ಒಂದು ಸುದಿನ ಈ ಒಂದು ಸಂಭ್ರಮ ಮತ್ತೆ ನಮಗೆ ಸಿಗೋದಿಲ್ಲ. ಈಗ ಒಂದು ನಮ್ಮ ಗವಾಯಿಗಳು ಪದಾರ್ಥದ ಜೋಗ ಪದ ನಾವೆಲ್ಲರೂ ಕಿವಿತುಂಬ ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅಲ್ಲೇ ಕುಂಬೇರಿ ತಾಯಂದ್ರೆಲ್ಲ ನಂಗ ಸ್ವಲ್ಪ ಕುಂಬೇರಿ ಮತ್ತೆ ಆಮೇಲೆ ಉಳಿದುವ ಕಾರ್ಯಕ್ರಮ ಇರುತ್ತೆ ಅಲ್ಲ ಕುಂಬೇರಿ. ಪಾರ್ವತಿ ಶ್ರೀ ಶರಣೇಶ್ವರ ಮಹಾರಾಜಿ ಎಲ್ಲರೂ ಒಂಥರ ಜೋರಾಗಿ ಜಯಕಾರ ಮಾಡಬೇಕು. ಶ್ರೀ ಶರಣೇಶ್ವರ ಶ್ರೀ ಜಗದಂಬ ಮಾತಾ ಕಿ ಜೈ. ದೊಡ್ಡ ತಪ್ಪು ಮಾತಾಡ್ತಾರೆ, ನೀವು ಯಾರು ಅನ್ವಳ್ರಿ. ಈಗ ಎಲ್ಲರೂ ಅದೇ ಕಾರ್ಯಕ್ರಮ ಏನಾಗಪ್ಪ ಎಲ್ಲರೂ ಜಯಕಾರ ಮಾಡಿ ತಾಯಂದರು. ಶ್ರೀ ಶರಣ ಗಾಲಿಕೇಶ್ವರ ಮಹಾರಾಜ ಕಿ, ಶ್ರೀ ಜಗದಂಬ ಮಾತಾ ಕಿ, ಶ್ರೀ ಮಾಳಮಲ್ಲೇಶ್ವರ ಮಹಾರಾಜ ಕಿ. ಬಹಳ ಚಂದ ಹೇಳಿದ್ರಿ. ಈಗ ಒಂದು ಜೋಗಳ ಪದ ಕೇಳೋಣ. ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಳ್ರಿ. ಅದು ತೊಟ್ಲಂದ್ರೆ ಗಲಾಟೆ ಇರೋದೇ ಅದು. ಯಾಕಂದ್ರೆ ಗಲಾಟೆ ಅದು ತೊಟ್ಲಂದ್ರೆ ಗಲಾಟೆ. ಯಾಕಂದ್ರೆ ತೊಟ್ಲದಾಗ ತೊಟ್ಲಿಡೋರು ಮತ್ತು ಮೂಯಿ ಬರ್ಸೋರು ಮೂಯಿ ಬರ್ಸ್ತಿರ್ತಾರೆ ಆ ಕಡೆ ಈ ಕಡೆ. ನೀವು ಬರ್ಸ್ತಿರಲ್ಲ, ತೊಟ್ಲಕ್ಕೆ ಮೂಯಿ ಬರ್ಸಿರಲ್ಲ ಅಮ್ಮ, ಮತ್ತೆ ನೀವು ಬರ್ಸ್ರ ಆ ಕಡೆ. ನಾನು ತೊಗೊಳ ಪದ ಆಡತೈತಿ, ಮೂಯಿ ಬರ್ಸಿಬಿಡ್ರಿ ಆ ಕಡೆ ತೊಟ್ಲಕ್ಕೆ ಬಂದವರು. ಜೋ ಜೋ ಎಂದು ತೊಟ್ಟಿಲ ತೂಗಿರೆ ಗಾಡಿಲಿಂಗೇಶನ ಜೋ ಜೋ ಎಂದು ತೊಟ್ಟಿಲ ತೂಗಿರೆ. ಜೋ ಜೋ ಎಂದು ತೊಟ್ಟಿಲ ತೂಗಿ ಗೋಕುಳವ ಪಾಡುತ್ತ ಸುಮಂಗಲಿಯರೆಲ್ಲ ಕೂಡಿ, ಸುಮಂಗಲಿಯರೆಲ್ಲ ಕೂಡಿ ಸಕಲನೇ ಮಾಡಿ ಹರ್ಷದಿಂದ ಎಂದು ತೊಟ್ಟಿಲ ತೂಗಿರೆ ಗಾದಿಲಿಂಗೇಶನ ಜೋಜು ಎಂದು ತೊಟ್ಟಿಲ ತೂಗಿರೆ. ಶಾಂತಮ್ಮನ ಘರ
ಸರ್ವ ಸಂಜಾತ ಶಂಕರ ಕೈ ತೋಳಲಿ ಬೆಳೆದ ಮಾತ್ಮನ ಪುಣ್ಯಾತ್ಮನ ಸರ್ವ ಭಕ್ತರ ಅಂಧಕಾರಕ್ಕೆ ದಿವ್ಯ ಜ್ಯೋತಿ ಕಾರಣ ಸರ್ವ ಭಕ್ತರ ಅಂಧಕಾರಕ್ಕೆ ದಿವ್ಯ ಜ್ಯೋತಿ ಕಾರಣ ಮಗದ ತುಂಬ ಕಳೆಯನೊತ್ತು ಮಗದ ತುಂಬ ಕಳೆಯನೊತ್ತು ಇಳೆಯ ಬೆಳಗಲು ಬಂದವನ ಜಗದ ಜನರ ಕಷ್ಟವ ದೂರ ಮಾಡಲು ಬಂದಾತನ ಜೋ ಎಂದು ಕೊಟ್ಟಿಲ್ಲ ತೋಗಿರಿ ಗಾದಿಲಿಂಗೇಶನ ಜೋ ಎಂದು ಕೊಟ್ಟಿಲ್ಲ ತೋಗಿರಿ ಬಂದು ನಿಂತರು ಧರ್ಮದೇವನ ಕರವ ಮುಗಿದು ಶರಣು ಎಂದರು ದಾರಿಲಿಂಗೇಶಗೆ ಸೂರ್ಯ ಚಂದ್ರರೆ ಬಂದು ನಿಂತರು ಧರ್ಮದೇವಗೆ ಕರವ ಮುಗಿದು ಶರಣು ಎಂದರು ದಾರಿಲಿಂಗೇಶಗೆ ಸರ್ವಧರ್ಮದ ಮರ್ಮ ನರಿತ ಶರಣಗಾದಿ ಲಿಂಗ ಸರ್ವಧರ್ಮ ಮರ್ಮ ನರಿತ ಶರಣಗಾದಿ ಲಿಂಗ ಗೂಳೇರ ಪುರವನ ಸುಕ್ಷೇತ್ರ ಮಾಡಿದವನ ಗೂಳೇರ ಪುರವನ ಸುಕ್ಷೇತ್ರ ಮಾಡಿದವನ ಕಲಿಯುಗರ ಕಾಮಧೇನು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆದವನ ಜೋ ಎಂದು ಕೊಟ್ಟಿಲ ತೋಗಿದೆ ಗಾದಿಲಿಂಗೇಶ ಜೋ ಎಂದು ಕೊಟ್ಟಿಲ ತೋಗಿದೆ ಶಿವ ಶರಣನ ಚಿದ್ರೂಪನ ವಿಶ್ವಜ್ಯೋತಿ ವಿಶ್ವರೂಪನ ಜಗಭರಿತನ ಬ್ರಹ್ಮಜ್ಞಾನಿ ಶಿವ ಶರಣನ ಚಿದ್ರೂಪನ ವಿಶ್ವಜ್ಯೋತಿ ವಿಶ್ವರೂಪನ ಜಗಭರಿತನ ಶಿವನವತಾರಿ ಅಂಬಾದೇವಿಯ ಕೃಪೆಯರ ಶಿವನವತಾರಿಯೋ ಅಂಬಾದೇವಿಯ ಕೃಪೆಯರ ಪರಧಾಮ ಗೂಳೇರ ಪರಧಾಮ ಗೂಳೇರ ಪರಧಾಮ ಗೂಳೇರ ವಾದೀಪ ಶರಣನ ಪರಧಾಮ ಗೂಳೇರ ವಾದೀಪ ಶರಣನ ಮಂದಮತಿ ಭಕ್ತರಿಗೆ ಜ್ಞಾನ ತುಂಬಿ ಬೆಳೆಸಿದವನ ಜೋ ಎಂದು ಕೊಟ್ಟಿಲ ತೂಗಿರೆ ಗಾದಿಲಿಂಗೇಶನ ಜೋ ಎಂದು ಕೊಟ್ಟಿಲ ತೂಗಿರೆ ಜೋ ಎಂದು ಕೊಟ್ಟಿಲ ತೂಗಿ ಗೋಗುಳವ ಪಾಡುತ್ತ ಜೋ ಎಂದು ಕೊಟ್ಟಿಲ ತೂಗಿ ಗೋಗುಳವ ಪಾಡುತ್ತ ಸುಮಂಗಲಿಯರೆಲ್ಲ ಕೂಡಿ ಸುಮಂಗಲಿಯರೆಲ್ಲ ಕೂಡಿ ಸಕಲ ನೇಮದಿ ಗದುಜನಿಂದ ಸಕಲ ನೇಮದಿ ಗದುಜನಿಂದ ಎಂದು ಕೊಟ್ಟಿಲ ತೋಗಿರಿ
ಗಾದಲಿಂಗೇಶನ ಜೋಗುಳೆಂದು ತೊಟ್ಟಿಲ ತೂಗಿದೆ ಗಾದಲಿಂಗೇಶನ 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 ತೊಟ್ಟಿಲ ತೂಗಿದೆ महादेव श्री शरण गादलिंगेश्वर महाराज की ಜೋ 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 ಆಟದ ಪಂಪಪ್ಪತಿಯವರು 100 ರೂಪಾಯಿಯನ್ನು ಕೊಟ್ಟಿದ್ದಾರೆ ಆ ಶರಣ ಅವರಿಗೆ ಸಕಲ ಸಂಪತ್ತು ಕೊಡಿಸು ಅಂತ ಕೇಳಿಕೊಳ್ತಿದ್ದೀನಿ. ಶ್ರೀಕಾಲ ಜ್ಞಾನಿಯ ಮಾತ್ಮೆ ಕೊಂಡಾಡಿ ಎಲ್ಲ ಲಿಂಗರ ಚರಿತ್ರೆ ಕೇಳಿರಲ್ಲರ ಕೂಡಿ ಜೋ 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 ದರೆಯೋಳು ಮಾದಪರಾಗಿ ಹುಟ್ಟಿದ್ದ ಹಾಲು ಮತದ ಯೋಗಿ ಅವತಾರ್ ತೊಟ್ಟಿದ್ದ ಹರುಷಾದಿ ಹಾಲುತ್ತ ಲಕ್ಷಣಕ್ಕೆ ಬಂದ ಎನಗೆ ಉಪದೇಶ ಕೊಟ್ಟು ಉದ್ಧರಿಸು ಎಂದ ಜೋ 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 ಎನಗೆ ಉಪದೇಶ ಕೊಟ್ಟು ಉದ್ಧರಿಸು ಎಂದ ಜೋ ಜೋ ಪ್ರತಿನಿತ್ಯ ಸೋಮಂಜಪವು ಮುಗಿಸಿದ್ದ ಸತ್ಪುರುಷ ಸಿದ್ದಪ್ಪನ ಸೇವಾಕ್ಕೆ ಇದ್ದ ಭಕ್ತಿಲಿ ಗುರುವಿನ ಸೇವಾ ಮಾಡುತ್ತಿದ್ದ ಒಂದಿನ ಸಿದ್ದಪ್ಪ ಮಹಾರಾಜ ಎಲ್ಲಪ್ಪನ ಮುಂದ ಜೋ ಜೋ ಒಂದೇನ ಸಿದ್ದಪ್ಪ ಮಹಾರಾಜ ಎಲ್ಲಪ್ಪನ ಮುಂದ ಜೋ 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 ಸ್ವಚ್ಛವರಿಸಿ ಪರೀಕ್ಷಾ ಮಾಡಬೇಕೆಂದ ಭೂಮಿಯಗೆ 3 ದಿವಸ ಮುಚ್ಚಿ ಇಟ್ಟಿದ್ದ ಭೂಗರ್ಭದಲ್ಲಿ ಕುಳಿತು ಶಿವ ಮಂತ್ರ ನುಡಿದ 3 ದಿವಸದ ನಂತರ ಗುರು ಎಲ್ಲಪ್ಪನ ಕರೆದ ಜೋ ಜೋ 3 ದಿವಸದ ನಂತರ ಗುರು ಎಲ್ಲಪ್ಪನ ಕರೆದ ಜೋ ಜೋ ಸಿದ್ಧರ ಧ್ವನಿ ಕೇಳಿ ತಡ ಮಾಡದೆ ಎದ್ದ ಗುರುವಿನ ಪಾದಕ್ಕೆ ಸಾಷ್ಟಾಂಗ ಬಿದ್ದ ಆಗಾದ ಲೀಲೆಯು ಎಲ್ಲ ಲಿಂಗಂದ ನಿನ್ನ ಮಹಿಮೆಯು ಯಾರಿಗೆ ತಿಳಿಯದು ಮುಂದೆ ಜೋ ಜೋ ನಿನ್ನ ಮಹಿಮೆಯು ಯಾರಿಗೆ ತಿಳಿಯದು ಮುಂದ ಜೋ 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 ಜೋಗುಳ ಪಾಡಿ ಮನದಲ್ಲಿ ಶ್ರೀಗಳ ಸ್ಮರಣೆಯ ಮಾಡಿ ಶ್ರೀಕಾಲ ಜ್ಞಾನಿಯ ಮಾತ್ಮೆ ಕೊಂಡಾಡಿ ಎಲ್ಲ ಲಿಂಗರ ಚರಿತ್ರೆ ಕೇಳಿರೆಲ್ಲರ ಕೂಡಿ ಜೋ 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 ಎಲ್ಲ ಲಿಂಗರ ಚರಿತ್ರೆ ಕೇಳಿರೆಲ್ಲರೂ ಕೂಡಿ ಜೋ 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 ಪೇಟಿಗೆ ಅರ್ಥ ಕಾಣುತ್ತಲ್ಲ ಕಾಣಬಹುದು ಸ್ವಲ್ಪ ಬರ್ಬೇಕಷ್ಟೇ ಹಾಂ ಆಗಲಿ ಇರಲಿ ಈಗ ಅಲ್ಲಿ ಲೈವ್ ಜಾಗ ಬಿಡಾಕಲ್ಲ ಅಲ್ಲೇ ಶ್ರೀ ತಾತನವರು ಒಂದು ಮಹಾಪುರಾಣಕ್ಕೆ ಕೊಟ್ಟಿರ್ತಕ್ಕಂಥ ದಾನಿಗಳು ಶಾಂತಮ್ಮನವರ ಕೇಲಿಂಗಮ್ಮ ಮತ್ತು ಅವರ ಪುತ್ರರಾಗಿರ್ತಕ್ಕಂಥ ರಂಗಸ್ವಾಮಿಯವರು 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಶ್ರೀ ತಾತನವರ ಒಂದು ಬಾಳ ಗಾದಲಿಂಗಪ್ಪ ತಾತನಿಗೆ ಬಾರ್ಕೀರು ಲಕ್ಷ್ಮಿ ಮತ್ತು ರಂಗಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ರಂಗಸ್ವಾಮಿಯವರು ಬೆಳ್ಳಿಯ ಸೈನವನ್ನು ತಂದಿದ್ದಾರೆ. ಮತ್ತು ಬಲ್ಲೂರು ಸೋಮರೆಡ್ಡಿ ಇವರು ಖಡ್ಗವನ್ನು ತಂದಿದ್ದಾರೆ. ಮತ್ತು ಸಂಕಪ್ಪನವರ
ದೊಡ್ಡ ರಾಜಲಿಂಗಪ್ಪ ಇವರು ತೊಡೆವನ್ನು ತಂದಿದ್ದಾರೆ ಶ್ರೀ ಬಾಳ ಗಾಜಲಿಂಗಪ್ಪನಿಗೆ. ಮತ್ತು ಉಡಿಸಲಮ್ಮನವರ ವೀರೇಶ್ ಇವರು ಬೆಳ್ಳಿಯ ಉಡ್ದಾರವನ್ನು ತಂದಿದ್ದಾರೆ. ಇನ್ನು ಅನೇಕ ಹೆಸರು ಕೂಡ ಇದ್ದಾವೆ. ಆದರೆ ಶ್ರೀ ಒಂದು ತಾತನವರ ಅವರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಟ್ಟು ಕಲಿಯುಗದ ಕಾಮಧೇನು ಅಂತೇಳಿ ನಮ್ಮ ಗವಾಯಿಗಳು ಪದದೊಳಗಾಡಿದರು. ಅಂತ ಒಂದು ಕಲಿಯುಗದ ಕಾಮಧೇನು ಇವತ್ತು ನಾವಿಷ್ಟು ಭಕ್ತಿಯಿಂದ ತೊಟ್ಟಿಲವನ್ನು ತೂಗಿದಾಗ ನಮ್ಮ ಹೊಟ್ಟೆಯಲ್ಲಿ ಆ ತೊಟ್ಟಿಲದಾಗಿರ್ತಕ್ಕಂಥ ಮಗ ತಣ್ಣಗೆ ಮಲಗ್ತಾನೆ. ಎಲ್ಲರಿಗೂ ಚಿಂತೆನೆ ಇಲ್ಲ. ಯಾಕಂದ್ರೆ ಇಂಥ ಪವಾಡಗಳು ಒಂದಲ್ಲ ಎರಡಲ್ಲ. ಗಾಲಿಂಗಪ್ಪ ತಾತ ಇದ್ದಾಗಲೂ ಕಿವಿಯಿಂದ ಕೇಳ್ತಾ ಇದ್ದೇವೆ. ಆದ್ರೆ ಈಗ ಕಣ್ಣಿನಿಂದ ನೋಡಿಬಿಟ್ಟಿದ್ದೇವೆ ಸಾಕಷ್ಟು. ಹೇಳಕ್ ಒಂದಲ್ಲ ಎರಡಲ್ಲ. ನಾವೆಲ್ಲರೂ ನೋಡಿರ್ತಕ್ಕಂಥ ಪವಾಡಗಳು. ಶ್ರೀ ಗಾಲಿಂಗಪ್ಪ ತಾತನ ಒಂದ್ಸಲ ಜಾತ್ರೆ ತೇರು ಹೇಳ್ತಕ್ಕಂಥ ಸಮಯ 5:30 6 ಗಂಟೆ ಆಗಕ್ಕೆ ಬಂದೈತೆ. ಸಾಕಷ್ಟು ಮಾಡ ಎಲ್ಲರಿಗೂ ಗುರ್ತೈತಿದ್ವಿ. ಯಾರು ತೇರು ಹೇಳ್ತಟ್ಟಿಗೆಲ್ಲ ನಾವು ಮೆಲ್ಲಕ್ಕೆ ಮಳೆಯಿಂದ ತೆಪ್ಸಿಯಮ್ಮನ ಅಂತ ಹೋಗ್ಯಾರೋ ಬಸರು ಕೊಡ್ಲಂತ ಸಾಕಷ್ಟು ಮಳೆ. ಆ ಕಡೆ ಗಾಡಿಗಳಿಗೆ ಆನೆಗಳು ಬಡಿದಿದ್ರು ಬಣ್ಣ ನೆಗರಿಗೈತೆ ಅಂತ ಮಳೆ ಬಡ್ದೈತೆ. ಆದ್ರೆ ಗಾಲಿಂಗಪ್ಪ ತಾತ ಮಾತ್ರ ಕಂಬಳಿಯನ್ನು ಅಡ್ಡಾಕಿ ಮಳೆ ನಿಂತು ಭಕ್ತರನ್ನ ಕಾಪಾಡಿಕೊಂಡ. ಅಂತ ಗಾಲಿಂಗಪ್ಪ ತಾತ ತೊಟ್ಟಿಲದಾಗಿರ್ತಕ್ಕಂಥ ನಮ್ಮ ಹೊಟ್ಟೆಯಲ್ಲಿ ಬರಲಿ ಬಂದೆತ್ತಿರ್ತಾನ ಅಂತ ಹೇಳ್ತಾ ಇದ್ದೇವೆ ಆ ಗಾಲಿಂಗಪ್ಪ ತಾತ. ಅದಕ್ಕಾಗಿ ಎಲ್ಲರಿಗೂ ನಾನು ಕೇಳ್ಕೊಂಬೋದೇನಪ್ಪ ಅಂದ್ರೆ, ದಯಮಾಡಿ ಆ ಭಕ್ತಿಯಿಂದ ತೊಟ್ಟಿಲ ತೂಗಿವಿ, ಭಕ್ತಿಯಿಂದ ಪುರಾಣವನ್ನು ಕೇಳಿವಿ. ಅದೇ ಒಂದು ಭಕ್ತಿಯಿಂದ ಆ ತಾತನವರು ಉಡಿಯೊಳಗಿಟ್ಟಿರ್ತಕ್ಕಂಥ ಒಂದು ಕಾಯಿಯನ್ನು ನಮ್ಮ ದೃಢ ಭಕ್ತಿಯಿಂದ ಆ ಒಂದು ಜಗಿಲ ಮೇಲಿಟ್ಟು ನಾವು ಪೂಜೆಯನ್ನು ಮಾಡಿದಾಗ ಆ ದೃಢಜ್ಞಾನಿಯಾಗಿರ್ತಕ್ಕಂಥದ್ದ ನಮ್ಮ ಹೊಟ್ಟೆಯೊಳಗೆ ನಡು ನಿಂತು ನಮ್ಮನ್ನು ಸಲಹಿಕೊಂಡು ಬರ್ತಾನ ಅಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಸಾಂಬಜಯ ನಮ ಪಾರ್ವತಿ ಪದೇಶ್ವರ ಮಹಾದೇವ್ ಶರಣ ಗಾಜಲಿಂಗೇಶ್ವರ ಮಹಾರಾಜ ಕಿ ಕಂದಜೋ ಸ್ವಚ್ಛಂದಜೋ ಕಂದಜೋ ಸ್ವಚ್ಛಂದಜೋ ಆನಂದಜೋ ಕಂದಜೋ ಜಗತ್ತಂದಜೋ ಸತ್ಪುಂಜೋ ಶಿವಕಾರಜೋ ಶಿವಸುಖಜೋ ಅಂದಜೋ ಅರವಿಂದಜೋ ಮಾಕಂದಜೋ ಗಿತಕುಂದಜೋ ಹಿತಮಂದಜೋ ಲಿಂಗಪ್ಪಜೋ 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 ಲಿಂಗಪ್ಪ ಜೋಜೋ ಎಂದು ಪಾಡಿದರು. ಇಂಥವರು ಲಿಂಗಪ್ಪನೆಂಬುವ ಕಾಂತ ನಾಮವನಿಟ್ಟು ಸತ್ಕೃತಿಯಾಂತು ಹೋದರು. ತಮ್ಮ ತಮ್ಮಯ ಮನೆಗೆ ಲಲನೆಯಲು ವಿಮಲತರ ವೀರೇಶ ಪುಣ್ಯಾಶ್ರಮ ವಿಗುಲು ಗದಗಿನೋಳದರೋಳ್ ಅಮಿತ ಪಂಚಾಕ್ಷರ ಗುರುವರನ ಗದ್ದುಗೆ ಮೆರೆಬಹುದು. ನಮಿಸೆ ಬರದಂ ಪುಟ್ಟರಾಜಂ ವಿಮಲ ಗೂಳ್ಳೆನ ಗಾದಿಲಿಂಗನ ಸಮಪುರಾಣದೋ ಒಂದನೆಯ ತಂದೀರು ಮೆರೆವುದು ಸಾಂಬಜಯ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಈ ರೀತಿಯಾಗಿ ಬಳ್ಳಿಬಸಗೇರಿ ಗ್ರಾಮದಲ್ಲಿ ಶಂಕರಪ್ಪ ಅತ್ಯಂತದ ವೈಭವದಿಂದ ಆ ದೇವಿ ಟಿಹ ಲಿಂಗನಾಮವ ಪಾರ್ವತ ದೇವಿ ಕೈ ಸೋಳ ತೊಟ್ಟಿನಲ್ಲಿ ಏನು ಕರೆದಿದ್ದು
ಅದೇ ನಾಮಕರಣವ ಲಿಂಗೇಶ 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 ಅಂತೇಳಿ ನಾಮಕರಣವನ್ನು ಮಾಡತಕ್ಕಂಥವರಾದರೂ ಎಲ್ಲ ಸುಮುತ್ತೈದರು ಪಂಚಪಕ್ವನ್ನಾದಿಗಳನ್ನು ಸಿದ್ಧತೆ ಮಾಡಿ ಅವರೆಲ್ಲರಿಗೂ ಪ್ರಸಾದವನ್ನು ಕೊಟ್ಟು ತಮ್ಮ ತಮ್ಮ ಮನೆಗಳಿಗೆ ತೆರೆದರು ಎಂಬಲ್ಲಿಗೆ ಇವರದರ ವೀರೇಶ ಪುಣ್ಯಾಶ್ರಮ ಗದಗಿನ ನಗರದೊಳಗೆ ಮೆರೆದಿಗೆ ತಮಿತ ಪಂಚಾಕ್ಷರಿ ಗುರುವರರ ಗದ್ದಿಗೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪುಟ್ಟರಾಜು ಗವಾಯಿತಿ ಬಲತರವಾಗಿರ್ತಕ್ಕಂಥ ಗೂಢದ ಗಾದಿಗೆ ಪುತಾತನ ಸಂಪರ್ಣದ ಒಂದನೆಯ ಸಂಧಿ ಕವಿಗಳು ಮಂಗಲ ಕೋರತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಆ 6 ದಿನಗಳ ಪರ್ಯಂತರವಾಗಿ ಕಣ್ಣು ತೆಗೆಯಲಿಲ್ಲ, ಮೊಲೆ ಹಿಡಿಲಿಲ್ಲ, ಹಾಲು ಸವಿಯಲಿಲ್ಲ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಮ್ಮಗೆ ಬಹಳ ಚಿಂತೆಯಾಯಿತು. ಒಂದು ದಿನ ಅಲ್ಲ, 6 ದಿನಗಳ ಪರ್ಯಂತರವಾಗಿ ನನ್ನ ಮಗು ಹಾಲು ಕುಡಿಯುವುದಂತೆ ಬಹಳ ಚಿಂತೆ ಆಯಿತು. ಯಾವ ಹೆಣ್ಣಿನ ದುಷ್ಟ ದೋಷಗಳು, ಯಾವ ಗ್ರಹಾದಿಗಳು ಬಾಧ ಪಡಿತು ನನ್ನ ಮಗನಿಗೆ ಈ ರೀತಿಯಾಗಿ ಹಾಲು ಕುಡಿಯುವುದಂತೆ ಬಹಳ ಚಿಂತೆ ಆಯಿತು, ದುಃಖ ಆಯಿತು. ಪರಮಾತ್ಮನೇ ನಾನು ಎಷ್ಟೋ ದಿನಗಳಿಂದ ಬಯಸಿದ್ದೆ ನನ್ನ ಮಕ್ಕಳೆಲ್ಲ ಅಂತೇಳಿ ಮಗುವನ್ನ ಕೊಟ್ಟಿ, ಆದರೆ ಹಾಲು ಸವಿಯುವಂತೇಳಿ ಬಹಳ ಚಿಂತೆಯಲ್ಲಿ ಮಗ್ನಳಾದಳು ಶಾಂತಮ್ಮ. ಆಗ ಎಲ್ಲ ಒಂದು ಔಪಚಾರಗಳೆಲ್ಲ ಮಾಡಿದರೂ ಅದು ಕಣ್ಣು ತಿನ್ನಲಿಲ್ಲ, ಮಲೆ ಇಡಲಿಲ್ಲ, ಹಾಲು ಸವಿಲಿಲ್ಲ. ಒಂದು ದಿನ ಜಂಗಮ ವೇಷಧಾರಿಯಾಗಿ ಪರಮಾತ್ಮನ ಬಂದ ಬಹುದಿ ಭಿಕ್ಷಾ ಅಂದೀಹಿ. ಆಗ ಸ್ವಾಮಿಯನ್ನ ಶಂಕರಪ್ಪ ಮನೆ ಕರ್ಕೊಂಡು, ಗುರುಗಳೇ ನನ್ನ ಮಗು ಆ ಕಣ್ಣು ತೆಗೆಯುವಂತ ಹಾಲು ಹಿಡಿಯುವ ಮಲೆ ಹಿಡಿದು ಹಾಲು ಕುಡಿಯುವಂತ ಏನು ಮಾಡಬೇಕು? 6 ದಿನಗಳಾಯಿತು. ನೋಡು ತಮ್ಮ, ಈ ಒಂದು ಮಗು ಹಾಲು ಕುಡಿಬೇಕಾದ್ರೆ ಒಂದು ಉಪಾಯ ನಿನಗೆ ಹೇಳ್ತೇನೆ. ಮೊದಲು ನನ್ನ ಹೆಂಡತಿಗೆ ಮುಖವನ್ನು ತೊಳ್ಕೊಂಡು ಕುಚವನ್ನು ತೊಳ್ಕೊಂಡು ಈ ಬೂದಿ ಧಾರಣೆ ಮಾಡಿಕೊ ಅಂತ ಹೇಳು. ನಂತರ ಮಗುವಿನ ಮಕರಂದವನ್ನು ತೊಳೆದು ಈ ಬೂದಿ ಧಾರಣೆ ಮಾಡು. ಆಗ ಯಥೇಷ್ಟವಾದ ಹಾಲು ಸವಿದಿದೆ ಕೂಸು ಅಂತೇಳಿ ಆ ಪರಮಾತ್ಮನ ಚರಮೇಶ ದಾರಿಯಾಗಿ ಬಂದು ಹೇಳಿದ. ಸರಿ ಸ್ವಾಮಿಯಂತೆ ಭಿಕ್ಷೆಯನ್ನು ಕೊಟ್ಟು ಕಳಿಸಿ ಆ ಮುಖವನ್ನು ತೊಳ್ಕೊಂಡು ಈ ಬೂದಿ ಧಾರಣೆ ಮಾಡಿಕೊಂಡು ಕುಚ ತೊಳ್ಕೊಂಡು ಮಗುವಿನ ಮಕರಂದವನ್ನು ತೊಳೆದು ಈ ಬೂದಿ ಯಾವಾಗ ಧಾರಣೆಯಾಯಿತು ಭಸ್ಮ ಆ ಒಂದು ಹಣೆಗೆ, ಆಗ ಆ ಒಂದು ಕೂಸು ಯಥೇಷ್ಟವಾದ ಹಾಲನ್ನು ಸವಿಯಲಕತ್ತಿರ್ತಕ್ಕಂಥದ್ದಾಯಿತು. ಸಾಂಬ ಜಯ ನಮ ಪಾರ್ವತಿ ಭಜನ ಮಹಾದೇ. ಆಗ ಮಲೆ ಹಿಡಿದು ಯಥೇಷ್ಟವಾದ ಹಾಲನ್ನು ಸವಿತಕ್ಕಂಥದ್ದಾಯಿತು. ತಾಯಿಯ ಮಮತೆಯಲ್ಲಿ ಅಕ್ಕರದಿಂದ ಬೆಳಿತಕ್ಕಂಥವನಾದ ದಟ್ಟ ಅಡಿ ಹೆಜ್ಜೆ ಇಡುತ್ತಾ ಈ ರೀತಿಯಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತಾ ತಾಯಿಯ ಮಮತೆಯಲ್ಲಿ ದಿನಾಲಿ ದೇವಿಯ ದರ್ಶನ, ಬನ್ನಿ ಮಕ್ಕಳಿಯ ದರ್ಶನ. ತದನಂತರ ಮಗು ಕೂದಲಂತ ಸಂದರ್ಭ ಶಿವನ ಕಥೆಗಳು, ದೇವಿಯ ನಾಮಸ್ಮರಣೆ ಎಲ್ಲವನ್ನ ಕಲಿಸತಕ್ಕಂಥ ತಾಯಿ ಮಮತೆಯಲ್ಲಿ ಬೆಳಿತಕ್ಕಂಥದ್ದಾಯಿತು ಮಗು. ಅದೇ ರೀತಿಯಾಗಿ ವಿದ್ಯೆ ಕಲಿಸದ ತಂದೆ, ಬುದ್ಧಿ ಬೀಳದ ಗುರು, ಬಿದ್ದರು ಬಂದು ನೋಡದ ತಾಯಿ, ಶುದ್ಧ ವೈರುಗಳು ಕಾಣ ಸರ್ವಜ್ಞ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಮಗುವಿಗೆ ನಾವು ಏನು ಸಂಸ್ಕಾರ ಕೊಡಬೇಕು, ಚಿಕ್ಕ ವಯಸ್ಸಿನಿಂದ ಸಂಸ್ಕಾರ ಕೊಟ್ಟರು ಅದೇ ಒಂದು ಮಗು ತಾಯಿ ಮಮತೆಯಲ್ಲೇ ಬೆಳೆಯುತ್ತೆ. ಅರವಿಂದ್ರ ಹೇಳ್ತಾರೆ ಒಂದು ಆಂಗ್ಲ ಭಾಷೆಯಲ್ಲಿ, ಮದರ್ ಈಸ್ ಈಕ್ವಲ್ ಟು 100 ಟೀಚರ್ಸ್ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿಸೋದು ಒಂದೇ, ಮನೆಯಲ್ಲಿ ಮಕ್ಕಳಿಗೆ 100 ಶಿಕ್ಷಕರ ಮೀರಿ ಕಲಿಸುತ್ತಾ ತಾಯಿ. ಅದೇ ರೀತಿಯಾಗಿ ತಾಯಿಯ ಮಮತೆಯಲ್ಲಿ ಬೆಳೀತಕ್ಕಂಥ ಮಗುವು ಯಾವ ಸಂಸ್ಕಾರ ಕೊಟ್ಟರೆ ಅದೇ ಸಂಸ್ಕಾರದಲ್ಲಿ ಬೆಳೆಯುತ್ತೆ. ಮಗುವಿನಿಗೆ ಆಸ್ತಿ ಮಾಡೋದು ದೊಡ್ಡದಲ್ಲ, ಮಗನನ್ನೇ ಆಸ್ತಿ ಮಾಡ್ಬೇಕಂತ ಹೇಳ. ಮಗನನ್ನೇ ಆಸ್ತಿ ಮಾಡ್ಬೇಕಂದ್ರೆ ಅವನಿಗೆ ವಿದ್ಯಾಭ್ಯಾಸ ಕಲಿಸಿ ಅವನಿಗೊಂದು ಯಾವುದೋ ಒಂದು ಜಾಬ್ ಆಗೈತಂದ್ರೆ ಅವನು ಸ್ವಂತ ಕಾಲಿನ ಮೇಲೆ ನಿಂತು ಜೀವನ ಸಾಗಿಸ್ತಾನಲ್ಲ, ಅದು ತಾನು ಕೊಡ್ತಕ್ಕಂಥ ಆಸ್ತಿ, ಮರಿಲಾರದಂಥ ಆಸ್ತಿ. ಅದೇ ರೀತಿಯಾಗಿ ನಾವು ಮಾಡಿದಂಥ ಆಸ್ತಿ ಕ್ಷಣ ಸುಖದ ಮಾರ್ಕೆಟ್ ತಿಂದುಬಿಡ್ತಾವೆ. ಏನೇನೋ ಮಾಡಿ ಈಗಿನವ್ರು ಯಾರು ಬಿಡೋದಲ್ಲ. ಆಗಿನ ಕಾಲದೊಳಗೆ ತಂದೆ ತಾಯಿ ಸಂಪಾದಿಸಿದ ಆಸ್ತಿಯನ್ನು ನಾವು ಕಳಿಸ್ಬೇಕು, ಬೆಳೆಸ್ಬೇಕು, ಅದ್ರ ಸಹ ಒಂದು ಉದ್ಧಾರ ಆಗ್ಬೇಕಂತೇಳಿ ಈಗ ಯಾರಿಲ್ಲ, ಅದರ ಸಾಲ ಮಾಡಿಬಿಟ್ಟಿರ್ತಾರೆ ಇವರು. ಅದೇ ರೀತಿಯಾಗಿ ಮಕ್ಕಳನ್ನ ಒಂದು ನಾವು ಸಂಸ್ಕಾರ ಮಾಡಿ, ಸಂಸ್ಕಾರಸ್ಥರನ್ನಾಗಿ ಮಾಡಿ, ಅವರಿಗೆ ವಿದ್ಯಾಬುದ್ಧಿಗಳನ್ನ ಕಲಿಸಿ ಅವರನ್ನೇ ಒಂದು ಆಸ್ತಿ ಮಾಡಬೇಕಾಗಲಿ, ಮಕ್ಕಳಿಗೆ ಆಸ್ತಿ ಮಾಡೋದು ದೊಡ್ಡದಲ್ಲ ಅಂತ ಹೇಳ್ತಿದ್ದಾರೆ ಹಿರಿಯರು. ಅದೇ ರೀತಿಯಾಗಿ ಬೆಳೆದ ಅಚ್ಚನೆ ವಯಸ್ಸಿಗೆ ಬಂದು ತಂದೆ ತಾಯಿಗಳನ್ನು ಕಳೆದುಕೊಂಡು ನತದೃಷ್ಟನಾಗಿ ತಾನು ಒಂದು ವೈರಾಗ್ಯ ಪದದ ಆಡಿ ಹಿಡಿತೇನೆಂಬ ಒಂದು ಚರಿತೆಯನ್ನು ನಾಳಿನ ದಿನ ಪುರಾಣದಲ್ಲಿ ನಾವು ನೀವೆಲ್ಲರೂ ತಿಳ್ಕೊತಕ್ಕಂಥ ರಾಗೋಣಂತೆ ತಿಳಿಸಿ, ಈಗ ವರದಿ ವಾಚನ, ಅನಂತರ ಮಂಗಲ, ಅನಂತರ ಪರಸ್ಥಳದಿಂದ ಬಂದಂಥ ಭಕ್ತಾದಿಗಳಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ ಎಂದು ತಿಳಿಸಿ, ಇಂದು ನನ್ನನ್ನು ಸೇವೆಯನ್ನು ತಾತನವರ ಪಾದಕ್ಕೆ ಅರ್ಪಿತ ಮಾಡತಕ್ಕಂಥವರಾಗಿದ್ದೇನೆ.
ಸಾಂಬಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಅದೇ ರೀತಿಯಾಗಿ ಕಕ್ಷಿಣ ಗ್ರಾಮದ ಕರಿಯಾಲಪ್ಪನವ್ರು ನಮಗೆ 50 ರೂಪಾಯಿನ, ಗವಾಯಿಗಳಿಗೆ 50 ರೂಪಾಯಿನ, ತಬಲಜರಿಗೆ 50 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸಿದರ ದಾನಿಗಳಿಗೆ ತಾತನವರು ಆರೋಗ್ಯ ವಿಷಯವನ್ನು ಕೊಟ್ಟು ಕರುಣಿಸಲಿ. ಅದೇ ರೀತಿ ಗವಾಯಿಗಳು ಒಂದು ತಾಯಿ ಪದ ಆಡ್ತಾರೆ. ಅದರ ನಂತರ ಎಲ್ಲ ಉಡಿತುಂಬ ಕಾರ್ಯಕ್ರಮ, ಮಂಗಲ ಕಾರ್ಯಕ್ರಮ ಇವೆಲ್ಲ ಇರುತ್ತೆ ಅಂತೇಳಿ ತಿಳಿಸಿ ಈಗ ಅವರು ಒಂದು ಪದಾರ್ಥ ನಂತರ ಆಮೇಲೆ ಮಂಗಳಾರತಿ ಮಾಡ್ತಕ್ಕಂಥಾರ. ಬರೆದಿರುವ ಹಣೆ ಬರಹ ಬ್ರಹ್ಮ, ಬದಲಿಸುವಳು ಇಲ್ಲಿ ಅಮ್ಮ. ಒಂದು ಸಣ್ಣ ಕೂಸು ಇವತ್ತು ಎತ್ತರವಾಗಿ ಬೆಳಿಬೇಕಾದ್ರೆ ತಾಯಿನೇ ಕಾರಣ. ಸಣ್ಣ ಕೂಸು ಇದ್ದಾಗ ಏನಾದರೂ ತಾಯಿ ಎಲ್ಲನ್ನ ಬಿಸಿಯಾಗಿ ಬೈದಿದ್ರೆ ಇಲ್ಲಿ ಬರೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಎಲ್ಲವನ್ನ ಸಹಿಸಿ ದೊಡ್ಡ ಎತ್ತರಕ್ಕೆ ಮಾಡಿರ್ತಕ್ಕಂಥ ಇವತ್ತು ಶಿವಶರಣರಾಗಿರಲಿ, ಯೋಗಿಗಳಾಗಿರಲಿ, ಎಲ್ಲದಕ್ಕೂ ತಾಯಿಯೇ ಕಾರಣ. ಅಂಥ ಮಹಾತ್ಮನನ್ನು ರಾಜಲಿಂಗಪ್ಪ ತಾತನ ಮಹಾತ್ಮ್ಯ ಅಂದರೆ ನಾವು ಸಣ್ಣರಿದ್ದಾಗ ಕಚೇರಿ ಬರ್ತಿದ್ವಿ ನಾವು. ಇಲ್ಲಿ ಕೃಷ್ಣಪ್ಪ ತಾತ, ಇಲ್ಲಿ ಯಲ್ಲಪ್ಪ ಕೆರೆ ಅವ್ರು ನಾವೆಲ್ಲ ಸಣ್ಣರಿದ್ದಾಗ ನಮ್ಮನ್ನು ಇಲ್ಲಿಗೆ ನಾವು ಬಂದೀವಿ. ಇಲ್ಲಿಗೆ ಅಂದರೆ ನಾವು ಸಣ್ಣರಿದ್ದಾಗ ಬಂದೀವಿ. ಆ ತಾತನ ಕೃಪೆಯಿಂದನೇ ಇವತ್ತು ಈ ಒಂದು ಸ್ಥಾನದಲ್ಲಿ ಕುಂತ್ಕೊಂಡು ಇವತ್ತು ಹಾಡಲು ಒಂದು ಏನಾದರೂ ಸಿಕ್ಕತ್ತಂದ್ರೆ ಆ ತಾತನ ಕೃಪೆ, ಅಂದಿನ ಒಂದು ಆಶೀರ್ವಾದ ಇವತ್ತು ಇಲ್ಲಿ ಕೂತ್ಕೊಂಡಿವಿ ನಾವು. ಇಂದಿನ ಒಂದು ಸುಕೃತ. ನಾವಿಲ್ಲಿ ಹೆಂಗೆ ಬರ್ತಿದ್ದೀವಿ ಅಂದರೆ ಬಂಡ್ಯಾಗ ಬರ್ತಿದ್ದೀವಿ. ಅಲ್ಲಿ ಆಗ್ರಾಲದ್ದು ನಾವು ಸಣ್ಣರವಾಗ, ನಮಗೆ ಜ್ಞಾನ ಇಲ್ಲ. ಅವಾಗ ಜ್ಞಾನ ಬಂದಮೇಲೆ ಇಲ್ಲಿ ಬರೋಕ್ಕಾಗಿಲ್ಲ. ಜ್ಞಾನ ಇಲ್ದಾಗ ಅವಾಗ ಬಂದೀವಿ. ಇವಾಗ ಸ್ವಲ್ಪ ಗೊತ್ತಿದೆ ತಾತನ ಮಹಿಮೆ ಅಂತ. ತಾತನ ಮಹಿಮೆ ಗೊತ್ತಾದ್ಮೇಲೆ ನಮಗೆ ಬರೋಕ್ಕಾಗಿಲ್ಲ. ಇವತ್ತು ಇಲ್ಲಿ ಕರ್ಸ್ಕೊಂಡ ತಾತನೇ ನಮಗೆ ಕರ್ಸ್ಕೊಂಡ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಒಂದು ಪವಾಡ, ಈ ಒಂದು ದೊಡ್ಡ ಪವಾಡ ಅಂತಂದ್ರೆ ತಪ್ಪಲ್ಲದು. ಅದಕ್ಕಂಥ ಶರಣನಿಗೆ ನಾವೊಂದು ಚಪ್ಪಾಳೆಯ ಮೂಲಕ ತಾತನ ಕೃತಜ್ಞತೆಯನ್ನು ಎಲ್ಲರೂ ಜೋರಾದ ಒಂದು ಚಪ್ಪಾಳೆಯ ಮೂಲಕ ತಾತನ ಕೃತಜ್ಞತೆಯನ್ನು ಹೇಳೋದ್ರ ಮೂಲಕ ಅದಕ್ಕೆ ಇಲ್ಲಿ ಹೇಳ್ತಾರೆ, ಬರೆಯದಿರುವ ಬ್ರಹ್ಮ, ಬದಲಿಸುವಳು ಅಮ್ಮ. ಆ ಮಗು ಎತ್ತರವಾಗಿ ಬರಬೇಕಾದ್ರೆ ಆ ತಾಯಿ ಏನೇನು ಮಾಡ್ತಾಳೆ ಅಂತಂದರೆ ಈ ಒಂದು ಗೀತೆಯಲ್ಲಿ ಕೇಳ. ಬರೆದಿರುವೆ ಹಣೆ ಬರಹ ಬ್ರಹ್ಮ, ಬದಲಿಸುವಳು ಇಲ್ಲಿ ಅಮ್ಮ. ಅಮ್ಮ 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 ಬರೆದಿರುವೆ ಹಣೆ ಬರಹ ಬ್ರಹ್ಮ, ಬದಲಿಸುವಳು ಇಲ್ಲಿ ಅಮ್ಮ. ಒಡೆದ ಸ್ಲೇಟಿನಲ್ಲಿ ಆ ಬರೆಸಿದಳು, ಒಡೆದ ಸ್ಲೇಟಿನಲ್ಲಿ ಆ ಬರೆಸಿದಳು. ನಡೆದ ದಾರಿಯಲ್ಲಿ ಹೂವಾಸಿದಳು ಅಮ್ಮ. ಅಮ್ಮ 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 ನಡೆವ ದಾರಿಯಲ್ಲಿ ಹೂವಾಸಿದಳು ಅಮ್ಮ. ಅಮ್ಮ ಪದವಿ ಪಡೆಯದ ಗುರುವೆ ಅಮ್ಮ. ಅಮ್ಮ ಬರೆದಿರುವೆ ಹಣೆ ಬರದ ಬ್ರಹ್ಮ, ಬದಲಿಸುವಳು ಇಲ್ಲಿ ಅಮ್ಮ. ಜಗಕ್ಕೆ ದೇವರು ಮೊದಲ ಗುರು, ಅವಳ ಉಸಿರು ನಾ ಅವಳ ಕರು. ನನ್ನ ಓದಿಗೆ ಜೀವ ತೇದಳು ಅಮ್ಮ. ಅಮ್ಮ ನನ್ನ
ಅಮ್ಮ ಅಮ್ಮ ಹಗಲು ഇരുಳು ಕನಸ ಕಂಡಳು ಬಡತನದಲ್ಲೂ ಸಿರಿಯೇ ಅಮ್ಮ ಅಮ್ಮ ಬರೆದಿರುವೆ ಹಣೆ ಬರಗ ಬ್ರಹ್ಮ ಬದಲಿಸುವಳು ಇಲ್ಲಿ ಅಮ್ಮ ಬರೆಯದ ಹಾಳೆಯಲ್ಲಿ ಅವಳೇ ಕಾಣುವಳು ಬರೆದ ಕಾವ್ಯದಳು ಅವಳೇ ನಿಲ್ಲುವಳು ಅವಳೇ ಹೊಡೆದರು ಅಪ್ಪಿ ಅಳುವಳು ಅಮ್ಮ 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 ಅವಳೇ ಹೊಡೆದರು ಅಪ್ಪಿ ಅಳುವಳು ಅಮ್ಮ ಅಮ್ಮ ನಡೆವ ದಾರಿಗೆ ದೀಪ ಆದಳು ನಡೆವ ದಾರಿಗೆ ದೀಪ ಆದಳು ಅನ್ನ ನೀಡು ನೆಲದ ಗುಣವೇ ಅಮ್ಮ ಅಮ್ಮ ಬರೆದಿರುವೆ ಹಣೆ ಬರಗ ಬ್ರಹ್ಮ ಬದಲಿಸುವಳು ಇಲ್ಲಿ ಅಮ್ಮ ಹರಕೆ ಹೊತ್ತಳು ನನ್ನ ಹೆತ್ತಳು ಹರಕೆ ಹೊತ್ತಳು ನನ್ನ ಹೆತ್ತಳು ನನ್ನ ನಗುವಲ್ಲಿ ಜಗವ ಕಂಡಳು ಅಕ್ಕರೆ ಮಾತಲ್ಲಿ ಸಕ್ಕರೆ ಪ್ರೀತಿಯಲ್ಲಿ ಅಮ್ಮ 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 ಅಕ್ಕರೆ ಮಾತಲ್ಲಿ ಸಕ್ಕರೆ ಪ್ರೀತಿಯಲ್ಲಿ ಬದುಕಲು ಕಲಿಸಿದ ದೇವತೆ ಬದುಕಲು ಕಲಿಸಿದ ದೇವತೆ ಪ್ರೀತಿ ತುಂಬಿರೋ ಹಿಮಾಲಯ ಪ್ರೀತಿ ತುಂಬಿರೋ ಹಿಮಾಲಯ ಬರೆದಿರುವೆ ಹಣೆ ಬರಗ ಬ್ರಹ್ಮ ಬದಲಿಸುವಳು ಇಲ್ಲಿ ಅಮ್ಮ ಬರೆದ ಸ್ಲೇಟಿನಲ್ಲಿ ಬರೆಸಿದಳು ಮರದ ಸ್ಲೇಟಿನಲ್ಲಿ ಬರೆಸಿದಳು ನಡೆವ ದಾರಿಗೆ ಹೂವಾಚಿದಳು ಅಮ್ಮ ಅಮ್ಮ ಪದವಿ ಪಡೆಯದ ಗುರುವೆ ಅಮ್ಮ ಅಮ್ಮ ಬರೆದಿರುವೆ ಹಣೆ ಬರಗ ಬ್ರಹ್ಮ ಬದಲಿಸುವಳು ಇಲ್ಲಿ ಅಮ್ಮ 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 ಸಂಪದೈ ನಮ ಪಾರ್ವತೀಪತಿ ಶಿವಹರ ಮಹಾದೇವ್. ಶ್ರೀ ಶರಣ ಗಾಲಿಂಗಪ್ಪ ತಾತನ ಕೃಪೆಯಿಂದ ಮಲ್ಲಪ್ಪ ತಾತನವರು ಇವತ್ತು ಜಗತ್ತಿಗೆ ಬೆಳಕಾದರು. ಆ ಪರಂಪರೆಯಲ್ಲಿ ಇರ್ತಕ್ಕಂಥ ನಾವು ಅದೇ ಪರಂಪರೆ ನಮ್ಮದು. ಮಲ್ಲಪ್ಪ ತಾತನ ಆಶೀರ್ವಾದ ತಾತ ಮಾಡಿದಂದರೆ ಆ ಪರಂಪರೆ ನಾವೆಲ್ಲ ಅವರಿಗೆ ಶಿಷ್ಯರು. ನಾವೆಲ್ಲ ಶರಣ ಗಾಲಿಂಗಪ್ಪ ತಾತನರ ಶಿಷ್ಯರು ನಾವೆಲ್ಲ. ಅದೇ ಪರಂಪರೆ ನಮ್ಮದು. ಭಾಳ ಭಾವಪೂರ್ವಕವಾಗಿ ಹೇಳ್ಬೇಕಾಗತ್ತೆ, ಹೆಚ್ಚಿಗೆ ಹೇಳಿದೆ ಅನಿಸುತ್ತೆ.
ಇಲ್ಲಿಗೆ ಈ ಒಂದು ತಾಯಿಯ ಪದವನ್ನು ಕೇಳಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಈ ಕೊಟ್ಟಿರ್ತಕ್ಕಂಥ ಒಂದು ತಾಯಿಯ ಹಾಡಿಗೆ ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಇಲ್ಲಿಗೆ ನಾವು ಮೊಟಕುಗೊಳಿಸ್ತಾ ಇದ್ದೀವಿ. ಮುಂದಿನ ಕಾರ್ಯವನ್ನು ಕಾರ್ಯಕರ್ತರಿಗೆ ಬಿಟ್ಕೊಳ್ತಾ ಇದ್ದೀವಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಹರ ಸ್ಮರ ಹರ ಪುರಹರ ಪಾಯಿ. ಭವಹರ ಸ್ಮರ ಹರ ಪುರಹರ ಪಾಯಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಭಯದೋಳು ಎನ್ನ ಭರಸಿದೆಯಾಕೋ. ಭವಭಯದೋಳು ಎನ್ನ ಭರಸಿದೆಯಾಕೋ. ಭವಹರ ಸಾಕಿನ್ನು ದಯ ಮಾಡಬೇಕು. ಭವಹರ ಸಾಕಿನ್ನು ದಯ ಮಾಡಬೇಕು. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಕಾಷ್ಟ ದೇಹವನೆಚ್ಚೆ ಹೊಟ್ಟಿತೋ ಜೀವ. ಕಾಷ್ಟ ದೇಹವನೆಚ್ಚೆ ಹೊಟ್ಟಿತೋ ಜೀವ. ಅಷ್ಟಮದಗಳ ಮೆಚ್ಚಿ ಕೆಟ್ಟೆನು ದೇವ. ಅಷ್ಟಮದಗಳ ಮೆಚ್ಚಿ ಕೆಟ್ಟೆನು ದೇವ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಮಾನಪ ಮಾನಕೆ ದಯಾಳು ನೀನು. ಮಾನಪ ಮಾನಕೆ ದಯಾಳು ನೀನು. ದಯ ಮಾಡು ಗಾದಲಿಂಗ ನೀನೇ ಕಾಪಾಡು. ದಯ ಮಾಡು ಗಾಲಿಂಗೇಶ ನೀನೇ ಕಾಪಾಡು. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಭವಹರ ಸ್ಮರ ಹರ ಪುರಹರ ಪಾಯಿ. ಭವಹರ ಸ್ಮರ ಹರ ಪುರಹರ ಪಾಯಿ. ಓಂ ನಮಃ ಶಿವಾಯ ಮಂಗಲಂ ದೇಹಿ. ಸಾಂಬ ಜೈ ನಮಃ ಪಾರ್ವತಿ ಬಸವೇಶ್ವರ ಮಹಾದೇಶ್ವರ ಮಹಾರಾಜ ಜಿ. ಬಾಲಮಲ್ಲೇಶ್ವರ ಮಹಾರಾಜ ಜಿ. ರಾಜರಾಜೇಶ್ವರಿ ಮಹಾಮಾತಾ ಜಿ. सकल साधु संत महाराज जी. साम्ब जय नमः पार्वती बसवेश्वर महादेव. ओम शांति शांति शांति. ಈ ಒಂದು ಶರಣ ಗಾಂಜಪ್ಪನವರ ಪುರಾಣಕ್ಕೆ ಕಾಣಿಕೆಗೆ ಅರ್ಪಿಸತಕ್ಕಂಥ ದಾನಿಗಳು ಯೋಗೇಶ್ ಅಪ್ಪನವರು 100 ರೂಪಾಯಿ, ನಾಗನಗೌಡ 100 ರೂಪಾಯಿ, ಕೆ ಗುರುಶೆಟ್ಟಿ 101 ರೂಪಾಯಿ, ಕೆ ಬಾಲಚಂದ್ರಶೇಖರ 200 ರೂಪಾಯಿ, ಸಂಗಲ್ ಮಲ್ಲಪ್ಪ 100 ರೂಪಾಯಿ, ಪುರಂದರ 105 ರೂಪಾಯಿ, ಗುಡ್ಲೆ ಮಲ್ಲಪ್ಪನವರ ಬಾಣಾಪುರ ಗುಡ್ಮಲ್ಲಪ್ಪನವರ ಬಾಣಾಪುರ 201 ರೂಪಾಯಿ, ಮಗ ಅಶೋಕ್ ರೆಡ್ಡಿ 100 ರೂಪಾಯಿ, ಬಂಡೇಗೌಡರ ಮಗ ಈರಗೌಡ 101 ರೂಪಾಯಿ, ಸುಳುವಾಯಿ ಗೋಸಿ ಮಲ್ಲಿಕಾರ್ಜುನ 101 ರೂಪಾಯಿ, ಹೊಸಗುಡ್ಡ ಉಡೇದು ಹನುಮಂತ 100 ರೂಪಾಯಿ, ಸಣ್ಣಮಾರಣ್ಣ 51 ರೂಪಾಯಿ, ದೊಡ್ಡಲಿಂಗಪ್ಪ ಅರಿವಾಣ 101 ರೂಪಾಯಿ, ಒಡೆನೂರು ಒನ್ನೂರು ಸ್ವಾಮಿ 100 ರೂಪಾಯಿ, ಬ್ಯಾಗರ್ ಪರಶುರಾಮ 100 ರೂಪಾಯಿ, ಬಸರಕೋಡು ಆಂಜನೇಯ 100